ಎಲ್ಲ ಆತ್ಮೀಯ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರೇ, ಸದಸ್ಯರೇ, ಉಪಾಧ್ಯಕ್ಷರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಮಾನ್ಯ ವಿದ್ಯಾರ್ಥಿ ಪೋಷಕ ವರ್ಗಗಳು, ನಿಮ್ಮೆಲ್ಲರಿಗೂ ಮೊದಲಿಗೆ ನಾವು ಸಮಯ ಇಟ್ಟಿದ್ದೇವೆ. ಯಾಕೆಂತ ಹೇಳಿದರೆ ಕೆಲವರೆಲ್ಲ 2 ಗಂಟೆಗೆ ಬಂದಿದ್ದೀರಿ. ಸ್ವಲ್ಪ ನಮ್ಮ ಅಧಿಕಾರಿಗಳು ಸ್ವಲ್ಪ ಬರುವಾಗ ಅಷ್ಟೇ ಇಲ್ಲ ರನ್ ಆಗಬೇಕು ಫುಲ್ ನಾವು ಪ್ರೇಯರ್ ಆಗುವಾಗ ನೀವು ಇಟ್ಕೊಳ್ತೀರಾ ಈಗ ರೆಕಾರ್ಡ್ ಆಗ್ತಾನೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಇದರ ಅಡಿಯಲ್ಲಿ ಸಾಮಾಜಿಕ ಪರಿಶೋಧನೆ ನಮ್ಮ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ಸೋಮವಾರ ಶುರುವಾಗಿದೆ. 5ನೇ ತಾರೀಕಿಗೆ ಇವತ್ತು ಕೊನೆಯ ದಿವಸ. ನಿರಂತರವಾಗಿ 3 ದಿನಗಳ ಕಾಲ ಈ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ನಡೆಯುತ್ತಿದೆ. ನಾವು ಅಂತ್ಯದಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಶ್ರೀಯುತ ಸಾಯೇಶ್ ಚೌಟ, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ, ತಾಲೂಕು ಪಂಚಾಯತ್ ಮೂಡಬಿದ್ರೆ, ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅದೇ ರೀತಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಅನುಸೂಯ ಎಲ್ಲ ಭವ್ಯ ಬಂಧುಗಳೇ, ಈ ಒಂದು ಸಭಾ ಕಾರ್ಯಕ್ರಮವನ್ನು ನಡೆಸುವುದರಲ್ಲಿ ಮೊದಲಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ನೀರಲ್ಲಿ ನೀನು ಅಡಿ ಮುಟ್ಟ
ಸಭೆಯಲ್ಲಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆ ಮತ್ತು ಪಾಲಕರ ಸಭೆಗೆ ಬಂದಿರತಕ್ಕಂಥ ಶ್ರೀಯುತ ಸಾಯಿಶ್ ಚೌಟ, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ, ತಾಲೂಕು ಪಂಚಾಯತ್ ಮೂಡಬಿದ್ರೆ, ಇವರನ್ನ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಶ್ರೀಯುತ ಹರೀಶ್ ಜಿ, ಇವರನ್ನು ಕೂಡ ಎಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತಿಸುತ್ತಿದ್ದೇವೆ. ಉಪಾಧ್ಯಕ್ಷರಾದಂತಹ ಶ್ರೀಯುತ ಗಣೇಶ್ ಇವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಅದೇ ರೀತಿಯಲ್ಲಿ ಈ 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಅನೇಕ ಚಟುವಟಿಕೆಗಳನ್ನು ನೋಡಿಕೊಂಡು ನಮ್ಮ ಶಾಲೆಯ ಅಭಿವೃದ್ಧಿ ಇರ್ಬೋದು ಅಥವಾ ಮನೆಗಳಿಗೆ ಭೇಟಿ ಇರುವಂತಹ ಕಾರ್ಯಕ್ರಮ ಇರ್ಬೋದು ನಿರ್ವಹಣೆ ಮಾಡಿಕೊಟ್ಟಿರ್ತಾರೆ ಶ್ರೀಮತಿ ಸವಿತಾ ಮತ್ತೆ ಕುಮಾರಿ ಪವಿತ್ರ ಇವರು. ಇವರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಬಂಧುಗಳು ಬಂದಿರ್ತೀರಿ. ಇಂದು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಮಕ್ಕಳ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬಹುಶಃ ನಮಗೆ ಗೊತ್ತಿದೆ, ಈ ಮಳೆಗಾಲದಲ್ಲಿ ಸ್ವಲ್ಪ ಜ್ವರದ ಅಥವಾ ತಲೆನೋವಿನೆಲ್ಲ ನಾವೆಲ್ಲ ಫೀಲ್ಡಿಗೆ ಹೋದಾಗ ನಾವು ಕಂಡಿದ್ದೇವೆ. ನಿನ್ನೆ ಫೀಲ್ಡಿಗೆ ಹೋದಾಗ ಕೆಲವರ ಮನೆಯಲ್ಲಿ ಕಂಡಿದ್ದೇವೆ, ತುಂಬಾ ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆಗಳು. ಆದರೂ ಕೂಡ ನಾವೆಲ್ಲ ಬಹಳ ಪ್ರೀತಿಯಿಂದ ಈ ಒಂದು ಸಭೆಗೆ ಆಗಮಿಸಿರ್ತೀವಿ. ಇನ್ನೂ ಕೂಡ ಎಲ್ಲರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಸಮಾರಂಭದಲ್ಲಿ ಶಾಲೆಯ ಶಿಕ್ಷಕ ಬಂಧುಗಳು, ಅಕ್ಷರ ದಾಸೋಹದ ಸಿಬ್ಬಂದಿ ವರ್ಗ, ಅದೇ ರೀತಿಯಲ್ಲಿ ನಮ್ಮ ಕೆಲವು ಮಕ್ಕಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೂ ಕೂಡ ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸುತ್ತೇವೆ. ಇವಾಗ ಬಹುಶಃ ನಮಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ನಮ್ಮ ಇಲ್ಲಿ ಮೂಡುಬಿದ್ರೆಯಲ್ಲಿ ಪ್ರಥಮ ಬಾರಿ ನಡೆಯುವುದು ಅಂತ ಅನಿಸ್ತಿದ್ದೇನೆ ನಾನು. ನಾವು ಇದನ್ನು ಮೊದಲು ನೋಡಲಿಲ್ಲ. ನಮ್ಮ ರಕ್ಷಿತ್ ಫ್ರೆಂಡ್ ಇದ್ದಾರೆ, ಅವರು ಹೇಳ್ತಿದ್ರು ಸಾಮಾಜಿಕ ಉಡುಪಿ ಜಿಲ್ಲೆಯಲ್ಲೆಲ್ಲ ನಾವು ಕೇಳಿದ್ದೇವೆ. ಇದು ನಮಗೆ ಹೊಸತು ಅಂತ ಅನಿಸ್ತೇನೆ ನಾನು. ಇದರ ಬಗ್ಗೆ ಆ ಒಂದು ಪ್ರಾಸ್ತಾವಿಕವಾಗಿ ಅಂತ ಹೇಳಿದ್ರೆ ಈ ಸಾಮಾಜಿಕ ಪರಿಶೋಧನೆಯನ್ನು ಯಾಕೆ ಮಾಡ್ತಾರೆ, ಶಾಲೆಗಳನ್ನು ಆಯ್ಕೆಯನ್ನು ಯಾಕೆ ಮಾಡ್ತಾರೆ, ಆಮೇಲೆ ನಾವು ನಿನ್ನೆ ಹೋದಾಗ ನಾವು ಕಂಡಿದ್ದೇವೆ, ಅಲ್ಲಿ ಕೇಳಿದ್ದಾರೆ ಮಕ್ಕಳಿಗೆ ಪುಸ್ತಕ ಸಿಕ್ಕಿದ, ಸಮವಸ್ತ್ರ ಸಿಕ್ಕಿದ ಅಥವಾ ವಿದ್ಯಾರ್ಥಿ ವೇತನ ಸಿಕ್ಕಿದ, ಅದರ ಬಗ್ಗೆ ಎಲ್ಲ ಕೇಳಿದ್ದಾರೆ. ಇನ್ನು ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡುತ್ತಿದ್ದಾರೆ ಇದರ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಸಾಯಿಶ್ ಚೌಟ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಾಸ್ತವಿಕವಾಗಿ ಶ್ರೀಯುತ ಹರೀಶ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಹೆಚ್ಚಿನ ಮಾತುಗಳನ್ನು ಹೇಳಿದ್ದಾರೆ. ಈಗ ಹರೀಶರು ಮಾತಾಡಬೇಕು ಅಂತ ಸಮಗ್ರ ಶಿಕ್ಷಣ ಈಗ ವತಿಯಿಂದ ಎಲ್ಲ ಮೂಡುಬಿದ್ರೆ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಆಯ್ದ 2 ಶಾಲೆಗಳ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನೆಯನ್ನು ನಡೆಸಲಿಕ್ಕೆ ಒಂದು ಆದೇಶದ ಮೇರೆಗೆ ತಮ್ಮ ಶಾಲೆಯಲ್ಲಿ ಇವತ್ತು ನಾವು ಕಳೆದ 3 ದಿನಗಳಿಂದ ಒಂದು ಯೋಜನೆಯ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ನಡೆಸಿದ್ದೇವೆ. ಸೊ ಅಂತಿಮವಾಗಿ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಅಲ್ಲಿ ಆ ಪಾಲಕರ ಪೋಷಕರ ಸಭೆ ನಡೆಸಿ ಏನು ಈ ಒಂದು ಯೋಜನೆ ಇದೆ ಅದರ ಒಂದು ಸಂಪೂರ್ಣವಾದ ಕ್ರೋಢೀಕೃತ ವರದಿಯನ್ನು ತಯಾರು ಮಾಡಿಕೊಂಡು ಅದನ್ನು ಸಭೆಯಲ್ಲಿ ಮಂಡನೆ ಮಾಡಿಬಿಟ್ಟು ಏನೋ ಪಾಲಕರಿರ್ಬೋದು ಪೋಷಕರಿರ್ಬೋದು ಅವರಿಗೆ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಈ ಒಂದು ಗ್ರಾಮ ಸಭೆ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪಾಲಕರ ಪೋಷಕರ ಸಭೆಯ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳಾದ ಸಾಯಿಶ್ ಅವರೇ, ಅದೇ ರೀತಿ
ಗೋರುಗುಂಟೆ ಶಾಲೆಯ ಮೇಲುಸ್ತುವಾರಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಶಾಲಾ ಮುಖ್ಯಸ್ಥರೇ, ಶಿಕ್ಷಕರು ಹೊಂದಿದವರೇ, ಹಾಗೆ ಇಲ್ಲಿ ಬಂದು ನೆರೆದಿರತಕ್ಕಂತಹ ಮಕ್ಕಳ ಪೋಷಕರೇ, ಪಾಲಕರೇ, ಅದೇ ರೀತಿ ಮಕ್ಕಳೇ, ಕಳೆದ ತಿಂಗಳ 6/7/2014 ಸಮಗ್ರ ಶಿಕ್ಷಣ ಕರ್ನಾಟಕ ಜಿಲ್ಲಾ ಕಚೇರಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಬಗ್ಗೆ ಏನು ಸಾಮಾಜಿಕ ಪರಿಶೀಲನೆ ನಡೆಸಬೇಕು. ಸೊ ಇದರ ಒಂದು ಮುಂದುವರಿದ ಭಾಗವಾಗಿ ಸಂಬಂಧಪಟ್ಟ ಆ ಯೋಜನೆಯ ಉಪನಿರ್ದೇಶಕರು ನಮ್ಮ ಸಾಮಾಜಿಕ ಪರಿಶೀಲನಾ ಮಾನ್ಯ ನಿರ್ದೇಶಕರಿಗೆ ವೇಳಾಪಟ್ಟಿ ತಯಾರು ಮಾಡಿ ಅನುಮೋದನೆ ಮಾಡಿಕೊಟ್ಟಿರೋದ್ರ ಬಗ್ಗೆ ಆ ಪತ್ರವನ್ನು ರವಾನಿಸಿದ್ರು. ಆ ಪತ್ರವನ್ನು ಸಂಬಂಧಪಟ್ಟ ನಮ್ಮ ಮೂಡಬಿದ್ರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಳಿಸಿಕೊಟ್ಟು ಎಲ್ಲ ಶಾಲೆಗಳಿಗೆ ಮುಂದಿನ ಕ್ರಮಕ್ಕಾಗಿ ಕಳಿಸಿಕೊಡೋಕ್ಕೆ ಅವರು ಸೂಚನೆ ಮಾಡಿದ್ರು. ಅದರ ಪ್ರಕಾರ ಮೂಡಬಿದ್ರೆ ತಾಲೂಕಿನ 2 ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ ನಾವು ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೀಲನೆ ನಡೆಸಿ 3ನೇ ಗ್ರಾಮ ಪಂಚಾಯತಿಯಾಗಿ ನೆಲ್ಲಿಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2 ಶಾಲೆಗಳ ಸಮಗ್ರ ಶಿಕ್ಷಣ ಸಾಮಾಜಿಕ ಪರಿಶೀಲನೆಯನ್ನು ನಡೆಸಿದ್ದೇವೆ. ಅದೇ ರೀತಿ ಇನ್ನೊಂದು ಶಾಲೆ ಇದೆ ಇಲ್ಲಿ. ಸೊ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಅದು ಕೂಡ ಸಾಮಾಜಿಕ ಪರಿಶೀಲನೆಗೆ ಒಳಪಡಿಸ್ತಾ ಇದೆ. ಹೊಸದಾಗಿರ್ಬೋದು, ಇದರ ಹಿಂದೆ ತುಂಬಾ ಶ್ರಮ ಇದೆ. ಸೊ ಹಂತ ಹಂತವಾಗಿ ನಾನು ಯಾವ ರೀತಿ ರೂಪಕ್ಕೆ ತರಬೇಕೆನ್ನೋದ್ರ ಬಗ್ಗೆ ಹಂತ ಹಂತವಾಗಿ ಮೇಲಾಧಿಕಾರಿಗಳ ಮಟ್ಟದಲ್ಲಿ ಎಲ್ಲವೂ ರೂಪುರೇಷೆಗೊಂಡಿದೆ. ಸೊ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಅಂತ ಹೇಳಿದ್ರೆ, ನಾವು ಸಾಮಾಜಿಕ ಪರಿಶೀಲನಾ ತಂಡದವರು ಬಂದಾಗ ನಾವು ಯಾವುದೇ ಒಂದು ಆದೇಶ ಇಲ್ಲದೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗಲ್ಲ. ನಾವು ಏನು ನಮ್ಮ ಪರಿಮಿತಿ ಒಳಗಡೆ ನಾವೇನಿದ್ದೇವೆ ಅದೆಲ್ಲವನ್ನು ನಾವು ಪರಿಶೀಲನೆ ಮಾಡಬೇಕು. ಆ ಪರಿಶೀಲನೆಗೋಸ್ಕರ ನಮಗೆ ಕೇಳಿದಾಗ ಆ ಕಡತಗಳು ಸಿಗದೆ ಹೋದಾಗ ಮತ್ತೆ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಸೊ ಇದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹತ್ರ ಮತ್ತೊಮ್ಮೆ ಈ ಬಗ್ಗೆ ಮಾತಾಡಿದ್ದೆ. ಸೊ ಶಾಲೆಗಳಿಗೆ ಇದ್ರ ಬಗ್ಗೆ ಮತ್ತೆ ಮಾಹಿತಿ ಅಗತ್ಯ ಇದೆ ಅಂತ. ಸೊ ಪ್ರತಿಯೊಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಾವು ನಿರಂತರವಾಗಿ ಸಾಮಾಜಿಕ ಪರಿಶೀಲನೆಯನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ 2 ಯೋಜನೆಗಳಿಗೆ ಮಾಡ್ತಾ ಬರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಆ ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳಿಗೆ ಸಾಮಾಜಿಕ ಪರಿಶೀಲನೆ ಇರೋದು ಅದು ಕಡ್ಡಾಯ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆ ಕೂಡ ನಿಮ್ಮ ಶಾಲೆಯಲ್ಲಿ ಆಗ್ತಾ ಇರುವಂತದ್ದು. ಬಹುಶಃ ನಿಮ್ಮ ಶಾಲೆ ಇದಕ್ಕೆ ಒಳಪಡದೇ ಇದ್ದಿದ್ರೆ ಬಹುಶಃ ಇದು ಸಾಮಾಜಿಕ ಪರಿಶೀಲನೆಗೆ ಒಳಪಡ್ತಾ ಇರಲಿಲ್ಲ. ಸೊ ನಾವಿಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ನಿಗದಿತ ಅವಧಿ ಇರುತ್ತೆ. ಸೊ ನಾವು ಪ್ರತಿಯೊಂದನ್ನು ಅದಕ್ಕೆ ವೇಳಾಪಟ್ಟಿ ತಯಾರು ಮಾಡಿಕೊಂಡು ಅದನ್ನು ಮುಂಚಿತವಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳಿರ್ಬೋದು, ಇವಾಗ ಶಾಲೆಗಳಿರ್ಬೋದು, ಇವೆಲ್ಲದಕ್ಕೆ ನಾವು ಮುಂಚಿತವಾಗಿ ರವಾನೆ ಮಾಡಿರ್ತೇವೆ. ಸೊ ಮಾಡಿಕೊಂಡು ನಾವು ಮತ್ತೆ ಹೋಗುವಂಥದ್ದು, ಅಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಇಲ್ಲ. ಸೊ ಆದ್ರಿಂದ ಸೊ ಪ್ರತಿಯೊಂದು ಹಂತದಲ್ಲಿ ನಮಗೆ ಇಲ್ಲಿ ಎದುರಾಗ್ತಕ್ಕಂತಹ ಸನ್ನಿವೇಶಗಳನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಆದ್ರೂ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಪ್ರಕ್ರಿಯೆಗಳು ಆಗಬಾರ್ದು. ಇನ್ನು ಕೂಡ ಇದು ನಿರಂತರವಾಗಿ ಸಾಗುವಂತಹ ಒಂದು ಯೋಜನೆ. ಕಳೆದ ಮುಂದಿನ 5 ವರ್ಷಗಳಲ್ಲಿ ಇದು ಜಾರಿಯಲ್ಲಿರುತ್ತೆ. ಸೊ ಅದೇ ರೀತಿ ಮುಂದೆ ನಿಮ್ಮ ಶಾಲೆಗೆ ಮಧ್ಯಾಹ್ನ ಬಿಸಿಯೂಟ ಯೋಜನೆದು ಕೂಡ ಒಂದು ಸಾಮಾಜಿಕ ಪರಿಶೀಲನೆಗೆ ಬರ್ಲಿಕ್ಕಿದೆ. ಸೊ ಈ ಎಲ್ಲ ಹಂತದಲ್ಲಿ ನಾವು ನೇರವಾಗಿ ಒಂದು ಶಾಲೆಗೆ ನುಗ್ಲಿಕ್ಕೆ ಆಗಲ್ಲ. ನಾವು ಕೂಡ ಆದೇಶವನ್ನು ಇಟ್ಕೊಂಡೇ ಹೋಗ್ಬೇಕಾಗತ್ತೆ. ಇದು ನಮ್ಮ ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ ಇದೆ. ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ 2018ರಲ್ಲಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಈ ಒಂದು ಸಮಗ್ರವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರುತ್ತೆ. ಈ ಹಿಂದೆ ಇದು ಸರ್ವ ಶಿಕ್ಷಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ತರಬೇತಿ ಸೊ ಈ ಒಂದು 3 ಯೋಜನೆಗಳ ಒಳಗೊಳ್ಳುವಿಕೆಯಿಂದ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ಜಾರಿಗೊಂಡಿದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 2018-19ರಲ್ಲಿ ಪ್ರೀ ಸ್ಕೂಲ್ ನರ್ಸರಿಯಿಂದ 12ನೇ ತರಗತಿವರೆಗೆ
ಏನು ಕಲಿತಕ್ಕಂತಹ ಮಕ್ಕಳು ಇದರ ಒಂದು ವ್ಯಾಪ್ತಿಗೆ ಒಳಪಡ್ತಾರೆ. ಸೊ ಇಲ್ಲಿ ಶಾಲಾ ಹಂತದಲ್ಲಿ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಅವರ ಕಲಿಕಾ ಮಟ್ಟವನ್ನು ಹೆಚ್ಚಿಸುವುದು, ಅದೇ ರೀತಿ ಸುಸಜ್ಜಿತವಾದ ಒಂದು ಶಾಲಾ ಕೊಠಡಿಯನ್ನು ಹೊಂದ್ಕೊಳ್ಳುವಂಥದ್ದು ಇಲ್ಲಿ ಈ ಯೋಜನೆಗಳಲ್ಲಿ ಬರುವಂಥದ್ದು. ಅಂದ್ರೆ ಮಕ್ಕಳಿಗೆ ಅವರೇನು ಕಲಿತಾ ಇದ್ದಾರೆ ಆ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಅವರಿಗೆ ಸಿಗ್ತಕ್ಕಂತಹ ಒಂದು ಶಿಕ್ಷಣದ ಮಟ್ಟ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಅದು ತುಂಬಾ ಗುಣಮಟ್ಟದಿಂದ ಕೂಡಿರಬೇಕು. ಅವರಿಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಏನಿದೆ ಆ ಒಂದು ಶಿಕ್ಷಣದ ಗುಣಮಟ್ಟ ಹೆಚ್ಚಿದ್ರೆ ಸೊ ಫಲಿತಾಂಶವನ್ನು ನಾವು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ಇದರ ಒಂದು ರೂಪುರೇಷೆಗೊಂಡಿರುವಂಥದ್ದು. 2030 ವೇಳೆಗೆ ಎಲ್ಲ ಹುಡುಗರು ಮತ್ತು ಹುಡುಗಿಯರು ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ ಮತ್ತು ಗುಣಮಟ್ಟದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಲು ಸೂಕ್ತವಾದ ಮತ್ತು ಪರಿಣಾಮಕಾರಿ ಕಲಿಕೆಯ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಮತ್ತೆ ಇದರ ದೂರದರ್ಶಿ ಇನ್ನೊಂದಿದೆ. ಇದಲ್ಲದೆ 2030 ವೇಳೆಗೆ ಶಿಕ್ಷಣದಲ್ಲಿನ ಲಿಂಗ ಅಸಮಾನತೆಗಳನ್ನು ತೊಡೆದು ಹಾಕಲು ಮತ್ತು ಎಲ್ಲಾ ಹಂತದ ದುರ್ಬಲ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ವೃತ್ತಿಪರ ತರಬೇತಿಗೆ ಸಮಾನ ಪ್ರವೇಶವನ್ನು ಖಚಿತಪಡಿಸುವಂಥದ್ದು. ಮತ್ತು ದೂರದೃಷ್ಟಿ ಶಿಕ್ಷಣಕ್ಕಾಗಿ ಸುಸ್ಥಿರ ಅಭಿವೃದ್ಧಿ ಮತ್ತು ಗುರಿ ಅನುಗುಣವಾಗಿ ಪ್ರೀ ಸ್ಕೂಲ್ನಿಂದ ಹಿರಿಯ ಮಾಧ್ಯಮಿಕ ಹಂತದವರೆಗೆ ಅಂತರ್ಗತ ಮತ್ತು ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳುವಂಥದ್ದು. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ನೀವು ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪ್ರೀ ಸ್ಕೂಲಿಂದ 12ನೇ ತರಗತಿವರೆಗೆ ಕಲಿಕೆಗೆ ಉಚಿತವಾದ ಒಂದು ವಿದ್ಯಾಭ್ಯಾಸ ಸಿಗ್ತಾ ಇದೆ. ಸೊ ಈ ಒಂದು ವಿದ್ಯಾಭ್ಯಾಸ ಯಾವ ರೀತಿ ಕೊಡಬೇಕು ಮಕ್ಕಳಿಗೆ, ಅವರನ್ನು ಯಾವ ರೀತಿ ಅವರ ಶಿಕ್ಷಣದ ಜೊತೆಗೆ ಅವರ ಪಠ್ಯೇತರ ಚಟುವಟಿಕೆಗಳಲ್ಲಿ ಶಿಕ್ಷಣವನ್ನು ಹೊರತುಪಡಿಸಿ ಆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಅವರನ್ನು ಪಾಲ್ಗೊಳ್ಳುವಂತೆ ಹುರಿದುಂಬಿಸುವುದು. ಮತ್ತೆ ಅಂತಿಮವಾಗಿ ಅವರು 12ನೇ ತರಗತಿ ಮುಗಿದು ಮತ್ತೆ ಅವರು 12ನೇ ತರಗತಿ ಮುಗಿಸಿ ಮತ್ತೆ ಅವರು ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಕಾಲಿಟ್ಟಾಗ ಅವರು ಮತ್ತೆ ಬೇರೆ ಇನ್ನಿತರ ವಿದ್ಯಾರ್ಥಿಗಳೊಂದಿಗೆ ಸಮಾನವಾಗಿ ಪೈಪೋಟಿಯನ್ನು ಕೊಡುವ ಹಂತದಲ್ಲಿ ಅವರನ್ನು ಬೆಳೆಸಬೇಕು. ಅಷ್ಟರ ಮಟ್ಟಿಗೆ ಅವರನ್ನು ವಿದ್ಯಾರ್ಥಿ ಅವರಿಗೆ ಏನು ಆ ನಡುವಿನ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಅವರಿಗೆ ಯಾವುದೇ ರೀತಿಯ ಒಂದು ಕೊರತೆಗಳು ಎದುರಿಸಿದ ಹಾಗೆ ಅವರನ್ನು ತಯಾರು ಮಾಡಬೇಕೆನ್ನುವುದು ಇದರಲ್ಲಿ ಮುಖ್ಯವಾಗಿ ಬರುವಂತ ಒಂದು ವಿಚಾರ. ಅದಕ್ಕಾಗಿ ಶಾಲಾ ಹಂತದಲ್ಲಿ ಶಿಕ್ಷಕರಿಗೆ ಅವರಿಗೆ ಪ್ರತ್ಯೇಕವಾದ ಒಂದು ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ಇಲ್ಲಿ ಮಕ್ಕಳು ಯಾವ ತರ ಅವರಿಗೆ ಶಿಕ್ಷಣವನ್ನು ಕೊಡ್ಬೇಕಂದ್ರೆ ಪ್ರೌಢಶಾಲಾ ಹಂತದಲ್ಲಿ ಅವರ ಬೆಳವಣಿಗೆಗಳಲ್ಲಿ ಬದಲಾವಣೆಗಳಾಗುತ್ತೆ. ಸೊ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ, ಕ್ರೀಡೆಯಲ್ಲಿ ಆಸಕ್ತಿ ಇದ್ರೆ ಅದಕ್ಕೆ ಹುರುಪು ಕೊಟ್ಟು ಅವರನ್ನು ಉತ್ತೇಜನಗೊಳಿಸುವಂಥದ್ದು. ಸೊ ಅವರಿಗೆ ಏನು ಬೇಕಾದಂಥ ತರಬೇತಿಯನ್ನು ಕೊಡುವಂಥದ್ದು ಇರ್ಬೋದು. ಸೊ ಅಂತಿಮವಾಗಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಅವರ ಒಂದು ಇನ್ವಾಲ್ವ್ಮೆಂಟ್ ಅನ್ನು ಗಮನಿಸಿ ಅವರಿಗೆ ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಡಬೇಕು. ಸೊ ಇದು ಇಲ್ಲಿ ಬರ್ತಕ್ಕಂಥ ವಿಚಾರ. ಸೊ ಇದಕ್ಕಾಗಿ ಸರ್ಕಾರಗಳು ಈ ಹಿಂದೆನೆ ಇದನ್ನು 2018ರಲ್ಲಿ ಇದನ್ನು ಪ್ರಾರಂಭಿಸಿದ ನಂತರ ಅದಕ್ಕೆ ಅನುದಾನಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ. ಆ ಅನುದಾನಗಳು ಅದಕ್ಕೆ ಏನು ಸಂಬಂಧಪಟ್ಟ ಅನುದಾನಗಳು ಅದಕ್ಕೋಸ್ಕರನೇ ಖರ್ಚಾಗ್ತಿದೆಯಾ, ಸೊ ಅದು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಲಾಗ್ತಿದೆ. ಸೊ ಇಲ್ಲಿ ಯೋಜನೆಯನ್ನು ಪ್ರಾರಂಭಿಸಿದ ನಂತರ ತಳಮಟ್ಟದಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಯೋಜನೆ ಎದುರಿಸ್ತಾ ಇದೆ, ಸೊ ಎಲ್ಲದರ ಒಂದು ಕೂಲಂಕುಷ ಪರಿಶೀಲನೆಯನ್ನು ಮಾಡಿಕೊಳ್ಳಿಕ್ಕೆ ಈ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಈ ಒಂದು ಯೋಜನೆಗೆ ಅಳವಡಿಸಿಕೊಂಡಿದ್ದಾರೆ. ಸೊ ಯೋಜನೆಗಳನ್ನು ಬರೀ ಜಾರಿಗೊಳಿಸಿದ್ರೆ ಆಗಲ್ಲ, ಅದು ತಳಮಟ್ಟದವರೆಗೆ ಅದು ಅನುಷ್ಠಾನ ಆಗಿದೆಯಾ ಅಥವಾ ಅದರ ಪ್ರಯೋಜನವನ್ನು ಮಕ್ಕಳು ಪಡಿತಾ ಇದ್ದಾರಾ. ಸೊ ಪಡ್ಕೊಳ್ಳೋದ್ರ ಜೊತೆಗೆ ಇದು ಬೇರೆ ಅವರಿಗೆ ಹೆಚ್ಚಿನ ಇದನ್ನು ನಾವು ಕೊಡ್ಬೋದು ಎನ್ನುವುದಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯ ಮಾನದಂಡಗಳಿರಲ್ಲ. ಸೊ ಆ ಒಂದು ವಿಚಾರವನ್ನು ಮನಗಂಡು ಈ ಸಾಮಾಜಿಕ ಪರಿಶೋಧನೆ ಮೂಲಕ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಸರ್ಕಾರ ಈ ಒಂದು ಆರ್ಥಿಕ ವರ್ಷದಿಂದ ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಸೊ ಅದರೊಟ್ಟಿಗೆ ಸರ್ಕಾರವೇ ನಮಗೆ ಒಂದು 138
ಏನು ಪ್ರಶ್ನಾವಳಿಗಳ ಒಂದು ಇದನ್ನು ಇದನ್ನು ಪ್ರಶ್ನಾವಳಿಗಳನ್ನು ತಯಾರು ಮಾಡಿ ಅದನ್ನು ಸಂಬಂಧಪಟ್ಟ ಶಿಕ್ಷಕರಿಗೆ, ಮಕ್ಕಳಿಗೆ, ಮಕ್ಕಳ ಪೋಷಕರಿಗೆ, ಸೊ ಇವರಿಗೆ ಹಂತ ಹಂತವಾಗಿ ಅದನ್ನು ಕೇಳುವುದರ ಮುಖಾಂತರ ಅವರ ಒಂದು ಏನು ಅವರ ಪ್ರತಿಕ್ರಿಯೆ ಏನಿರುತ್ತೆ ಅದೆಲ್ಲವನ್ನು ದಾಖಲು ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ಮತ್ತೆ ತಲುಪಿಸಬೇಕಿದೆ. ಸೊ ಈ ಸಾಮಾಜಿಕ ಪರಿಶೀಲನೆ ಅಂತ ಹೇಳಿದ್ರೆ ಇದು ನಾವು ನಿಮ್ಮೊಟ್ಟಿಗೆ ಸೇರಿಕೊಂಡು ಮಾಡುವಂತ ಒಂದು ಪ್ರಕ್ರಿಯೆ. ಇದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲ. ಸೊ ನೇರವಾಗಿ ನೀವೇನೋ ಹೇಳಿದ್ದೀರಾ ಅದನ್ನು ನೇರವಾಗಿ ಹೇಳುವಂತ ಒಂದು ಪ್ರಕ್ರಿಯೆ. ಸೊ ಇದಕ್ಕೆ ಸಭೆಗಳಾದಾಗ ನಾವು ಅದನ್ನು ವರದಿಯನ್ನು ಮಂಡನೆ ಮಾಡಿದ ನಂತರ ಆ ವರದಿಯ ಬಗ್ಗೆ ನಿಮಗೆ ಚರ್ಚೆಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಸೊ ಆ ಚರ್ಚೆ ಆದಾಗ ಅಲ್ಲಿ ನಿಮ್ಮ ವಿಚಾರಗಳನ್ನು ಏನಿದೆ ಅದನ್ನು ನಿಮಗೆ ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅವಾಗ ನೀವು ಮಾತಾಡಬೇಕು. ಏನಾದರೂ ಸಮಸ್ಯೆಗಳಿದ್ರೆ ಸೊ ಅದರ ಬಗ್ಗೆ ಈ ಸಭೆಯ ಗಮನಕ್ಕೆ ತರಬೇಕು. ನೀವು ಏನು ಕೊಟ್ಟಂತಹ ಇನ್ಪುಟ್ ಅಥವಾ ಸಲಹೆ ಸೂಚನೆಗಳಿರುತ್ತೆ ಅದು ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಅಥವಾ ಇದರಲ್ಲಿ ಬದಲಾವಣೆ ತರಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ಸೊ ಅದರಿಂದ ಏನಾಗಿದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕಳೆದ 3 ದಿನಗಳಿಂದ ನಾವಿಲ್ಲಿ ಮಾಡಿರ್ಬೋದು, ಪರಿಶೋಧನೆಯನ್ನು ಮಾಡಿರ್ಬೋದು. ಸೊ ಈ ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರುತ್ತೆ ಜಾಸ್ತಿಯಾಗಿ. ಸೊ ಅದರ ಬಗ್ಗೆ ನೀವು ಮಾಹಿತಿಗಳನ್ನು ಕೊಟ್ಟರೆ ಖಂಡಿತ ನಾವು ಅದನ್ನು ದಾಖಲು ಮಾಡ್ಕೊಳ್ತೇವೆ. ಸೊ ಅದರೊಟ್ಟಿಗೆ ನಿಮ್ಮ ಬೇಡಿಕೆಗಳಿಗೂ ಸ್ವಾಗತ ಇದೆ. ಸೊ ಅದನ್ನು ನೀವು ದಾಖಲಿಸ್ಕೊಳ್ಬಹುದು. ಸೊ ಅದಕ್ಕೂ ಅವಕಾಶ ಇದೆ. ಸೊ ಒಟ್ಟಾರೆಯಾಗಿ ಈ ಸಮಗ್ರ ಶಿಕ್ಷಣ ಯೋಜನೆ ಅದನ್ನು ಪರಿಣಾಮಕಾರಿಯಾಗಿ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ನಾವು ಅದರೊಂದು ಭಾಗವಾಗಿ ಇವತ್ತು ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಿರುತ್ತೆ. ಸೊ ಅದರೊಟ್ಟಿಗೆ ಈ ಸಮಗ್ರ ಶಿಕ್ಷಣದ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಲಿಂಗದ ಅಸಮಾನತೆ ಅಂದ್ರೆ ಲಿಂಗ ಸಮಾನತೆ. ಎಲ್ಲರೂ ಯಾವುದೇ ರೀತಿಯ ಒಂದು ಲಿಂಗ ಭೇದ ಇಲ್ಲದೆ ಅವರಿಗೆ ಈ ಒಂದು ಶಿಕ್ಷಣವನ್ನು ಕೊಡಬೇಕು. ಮತ್ತೆ ಆ ಮೂಲಕ ಅವರಲ್ಲಿ ಇದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕೂಡ ಬೆಳೆಸ್ಕೊಳ್ಳುವಂತಹ ಒಂದು ಗುಣಮಟ್ಟದ ಶಿಕ್ಷಣವನ್ನು ರೂಪಿಸ್ಕೊಳ್ಬೇಕು ಅವರಿಗೆ. ಸೊ ಅದರೊಟ್ಟಿಗೆ ಏನು ಅವರ ಒಂದು ಪೋಷಕರು ಇರ್ಬೋದು, ಆ ಪೋಷಕರು ಏನು ಮಕ್ಕಳನ್ನು ಶಾಲೆಗೆ ದಾಖಲಿಸಿದ ನಂತರ ಅವರ ಜವಾಬ್ದಾರಿ ನಮ್ದು ಇಷ್ಟೇ ಅಂತ ತಿಳ್ಕೊಂಡು ಬಿಟ್ಟು ಹೋಗ್ತಾರೆ. ಸೊ ಅದರ ನಂತರ ಅವರಿಗೂ ಜವಾಬ್ದಾರಿ ಇರುತ್ತೆ. ಸೊ ಅವರೇನು ನಮ್ಮ ಮಕ್ಕಳು ಶಾಲೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೊ ನಿಯಮಿತವಾಗಿ ಪಾಠಗಳನ್ನು ಕಲಿತಾ ಇದ್ದಾರ, ಅಥವಾ ಮೊದಲನೇದಾಗಿ ಅವರ ಒಂದು ಮಕ್ಕಳ ಒಂದು ಬದಲಾವಣೆಯನ್ನು ಗುರುತಿಸುವವರು ಮೊದಲನೇದಾಗಿ ಅವರ ಪಾಲಕರು. ಸೊ ಅವರಿಗೆ ಗೊತ್ತಿರುತ್ತೆ ಏನೆಲ್ಲ ಬದಲಾವಣೆ ಆಗಿದೆ ಅಂತ, ಮತ್ತೆ ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅವರಿಗೆ ಮುಖ್ಯವಾಗಿ ಗೊತ್ತಾಗುತ್ತೆ. ಸೊ ಈ ಬದಲಾವಣೆಗಳನ್ನು ಸಂಬಂಧಪಟ್ಟ ಶಿಕ್ಷಕರ ಗಮನಕ್ಕೆ ತಂದಾಗ ಸೊ ಆ ಶಿಕ್ಷಕರು ಕೂಡ ಅಂತ ಮಕ್ಕಳಿಗೆ ಏನು ಬೇಕು ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಆ ಪಠ್ಯೇತರ ವಿಚಾರಗಳಲ್ಲೂ ಕೂಡ ಅವರನ್ನು ಹುರಿದುಂಬಿಸಿದಾಗ ಅಲ್ಲಿ ಒಂದು ಉತ್ತಮ ರೀತಿಯ ಬಾಂಧವ್ಯ ಬೆಳೆಯುತ್ತೆ. ಅದು ಮುಂದೆ ಅವರನ್ನು ಒಳ್ಳೆಯ ಸತ್ಪ್ರಜೆಯಾಗಿ ರೂಪಿಸಿಕೊಳ್ಳಲಿಕ್ಕೆ ಒಂದು ವೇದಿಕೆ ಆಗುತ್ತೆ. ಸೊ ಅದರಿಂದ ಪಾಲಕರ ಜವಾಬ್ದಾರಿ ಕೂಡ ಬಹಳಷ್ಟು ಇದೆ. ಸೊ ನೀವು ಈ ಒಂದು ವಿಚಾರದಲ್ಲಿ ಮತ್ತಷ್ಟು ಅಂದ್ರೆ ಶಿಕ್ಷಕರ ಮತ್ತು ಪಾಲಕರ ಬಾಂಧವ್ಯ ಯಾವತ್ತೂ ಚೆನ್ನಾಗಿದ್ರೆ ಮಾತ್ರ ನಮ್ಮ ಮಕ್ಕಳು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಬರೀ ನಮ್ಮ ಮಕ್ಕಳನ್ನು ಶಾಲೆಗೆ ಬಿಟ್ಟು ನಮ್ಮ ಕೆಲಸದಲ್ಲಿ ನಾವು ತೊಡಗಿಸಿಕೊಂಡಾಗ ಮಕ್ಕಳ ಬಗ್ಗೆ ಗಮನ ಕೊಡದೇ ಇದ್ರೆ ಮತ್ತೆ ಮುಂದೆ ಅದು ಸಮಸ್ಯೆಗೆ ನಾವೇ ದಾರಿ ಮಾಡಿ ಕೊಟ್ಟಾಗೆ ಆಗುತ್ತೆ. ಸೊ ಎಲ್ಲ ವಿಚಾರಗಳಲ್ಲಿ ಈ ಸಮಗ್ರ ಶಿಕ್ಷಣಕ್ಕೆ ಬಹಳಷ್ಟು ಒತ್ತಿದೆ. ಅಂದ್ರೆ ಈ ಕಳೆದ ಬಾರಿಯ ಒಂದು ಬಜೆಟ್ ನಲ್ಲಿ ಕೂಡ ಕೇಂದ್ರ ಸರ್ಕಾರ 37,000 ಕೋಟಿ ಅನುದಾನವನ್ನು ಈ ಒಂದು ಸಮಗ್ರ ಶಿಕ್ಷಣಕ್ಕಾಗಿ ಮೀಸಲಿಟ್ಟಿದೆ. ಆ ಮೂಲಕ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನು ಈಗಾಗಲೇ ಮೀಸಲಿಟ್ಟಿದೆ. ಸೊ ಅದರ ಜೊತೆಗೆ ಈ ಒಂದು ಏನು ಸಮಗ್ರ ಶಿಕ್ಷಣದ ಬಗ್ಗೆ ನಮ್ಮಲ್ಲಿ ಏನು ಈಗಾಗಲೇ ಸರ್ಕಾರ ರೂಪಿತ ಆಗಿರುವಂತಹ ಅನುದಾನಗಳು ಅದು ಬಾರದೇ ಇರಬಹುದು. ಸೊ ಅದನ್ನು ನಾವು ಬೆಳಕು ಚೆಲ್ಲಿ ಮುಂದಿನ ದಿನಗಳಲ್ಲಿ ಆ ಅನುದಾನಗಳು ಶಾಲೆಗಳಿಗೆ ಸಾಕಷ್ಟು ಅಂದ್ರೆ ಏನು ಯೋಜನೆಯಲ್ಲಿ ಹೇಳಿರುವಂತಹ ಅನುದಾನಗಳು ಇವಾಗ ಶಾಲೆಗಳಿಗೆ ಬಿಡುಗಡೆ ಆಗ್ತಾ ಇಲ್ಲ. ಸೊ ಅದನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಆ ದಾಖಲು ಮಾಡಿಕೊಂಡು ಮುಂದೆ ಅದನ್ನು ಸರ್ಕಾರಕ್ಕೆ ವರದಿಗಳು ಹೋದಾಗ ಮುಂದಿನ ದಿನಗಳಲ್ಲಿ ಆ ಅನುದಾನಗಳು ಕೂಡ
ಯಾವ್ಯಾವ ಅನುದಾನಗಳು ಎಷ್ಟೆಷ್ಟು ಬಿಡುಗಡೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದಲ್ಲಿ ವರದಿ ಇದೆ. ಸೊ ಅದನ್ನೆಲ್ಲ ಅನುದಾನಗಳು ಬಿಡುಗಡೆ ಆಗಲಿಕ್ಕೆ ಈ ವರದಿಗಳು ಪೂರಕವಾಗಿರುತ್ತೆ. ಸೊ ಅದರಿಂದ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಸಂದರ್ಭದಲ್ಲಿ ನಮ್ಮ ಪಾತ್ರ ಏನು ಅಂತ ಹೇಳಿದ್ರೆ, ನಾವು ಈ ಒಂದು ಪರಿಶೋಧನಾ ಸಂದರ್ಭದಲ್ಲಿ ಎಲ್ಲವನ್ನು ಒಬ್ಬ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ನೋಡ್ತಕ್ಕಂಥ ವಿಚಾರಗಳು. ಅಂದ್ರೆ ನಾವು ಈ ಆಡಿಟ್ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ಬೇರೆ ಒಂದು ಕಡೆ ನಿಂತ್ಕೊಂಡು ನಾವು ಅದು ನೋಡಲ್ಲ. ಸೊ ನಾವು ನಿಮ್ಮಲ್ಲಿ ಒಬ್ಬರಾಗಿ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಗ್ರಾಮ ಪಂಚಾಯತ್ಗಳಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ಇಲ್ಲಿ ಮುಖ್ಯವಾಗಿ 3 ವಿಚಾರಗಳಿಗೆ ನಾವು ಒತ್ತು ಕೊಡುವಂಥದ್ದು: ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಇಲ್ಲಿ ಪಾರದರ್ಶಕತೆ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಹೇಳಿದ್ದೇವೆ, ಏನೂ ಇಲ್ಲ, ಫಿಲ್ಟರ್ ಇಲ್ಲದೆ ನೇರವಾಗಿ ವರದಿಯನ್ನು ಸಭೆಯ ಮುಂದಿಡುವಂತಹ ಪ್ರಯತ್ನ. ಸೊ ಆ ವರದಿಗಳ ಬಗ್ಗೆ ಜನರು ಮಾತಾಡಬೇಕು. ಮತ್ತೆ ಸೊ ಇನ್ನೊಂದು ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸೊ ಶಾಲೆಯಲ್ಲಿ ಈ ವ್ಯವಸ್ಥೆ ಇದೆ, ಅದು ಕೊಡ್ತಾ ಇಲ್ಲ, ಯಾಕೆ ಅನ್ನೋದ್ರ ಬಗ್ಗೆ ನಾವು ಸಂಬಂಧಪಟ್ಟವರಿಗೆ ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಸೊ ಆವಾಗ ನಮ್ಮಲ್ಲಿ ಆ ಉತ್ತರದಾಯಿತ್ವ ಯಾರ ಅದರ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ ಅವರು ಸರಿಯಾದ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ. ಸೊ ಆ ಕೊಟ್ಟಾಗ ಮಾತ್ರ ಮುಂದೆ ಅಲ್ಲಿ ಯಾವುದೇ ರೀತಿಯ ಲೋಪಗಳಿಗೆ ಅವಕಾಶ ಇರಲ್ಲ. ಸೊ ಇನ್ನೊಂದು ವಿಚಾರ ಜನರ ಸಹಭಾಗಿತ್ವ. ಜನರ ಸಹಭಾಗಿತ್ವ ಅಂತ ಹೇಳಿದ್ರೆ ಮತ್ತೆ ನಿಮ್ಮಲ್ಲಿಗೆ ಬರ್ತೇವೆ. ಅಂದ್ರೆ ಈ ಪಾಲಕರು ಪೋಷಕರದ್ದು ಮುಖ್ಯವಾಗಿ ಜವಾಬ್ದಾರಿ ಇದೆ. ಸೊ ನೀವು ನಿಮ್ಮ ಒಂದು ಇರುವಿಕೆಯನ್ನು ನೀವು ತೋರ್ಪಡಿಸಬೇಕು ಅಂತ ಹೇಳಿದ್ರೆ ನೀವುಗಳು ಮಾತಾಡಬೇಕು. ನಿಮ್ಮಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಇರಬಾರ್ದು. ಸೊ ಹಿಂಜರಿಕೆ ಮಾಡಿಕೊಂಡ್ರೆ ಅದು ಮತ್ತೆ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಮಾರಕ ಆಗಬಹುದು. ಆದ್ರಿಂದ ಸೊ ಯಾವುದೇ ಒಂದು ಸಮಸ್ಯೆಗಳು ಇದ್ದಾಗ ಅದನ್ನು ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಮುಕ್ತವಾಗಿ ಮಾತಾಡೋದನ್ನು ಕಲಿಬೇಕು. ಅಲ್ಲಿ ಮುಕ್ತವಾಗಿ ಮಾತಾಡಿದಾಗ ಆ ಸಮಸ್ಯೆಗಳು, ಯಾಕಂತೇಳಿದ್ರೆ ಸಮಸ್ಯೆಗಳು ಕೆಲವೊಂದ್ಸರಿ ಅರಿವಿಲ್ಲದೆ ಬರ್ತದೆ, ಕೆಲವೊಂದ್ಸರಿ ಅವರಿಗೆ ಅರಿವಿದ್ದೇ ಇಲ್ಲ ಆ ಸಮಸ್ಯೆಗಳು ಆಗಿರುತ್ತೆ. ಆದ್ರೆ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಆ ಸಮಸ್ಯೆಗಳ ಮುಂದೆ ನಿಂತು ಹೋಗ್ಬೋದು, ಅಥವಾ ಅದಕ್ಕೆ ಅವಕಾಶ ಅವಕಾಶ ಬಾರದಾಗೆ ಅವ್ರ ಮುಂದೆ ನೋಡ್ಕೊಳ್ಬಹುದು. ಸೊ ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಅದರಿಂದ ಪ್ರತಿಯೊಬ್ಬರ ಭಾಗವಹಿಸುವಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಇಲ್ಲಂತಲ್ಲ, ಯಾವುದೇ ಸಭೆಗಳಾದಾಗ ಕೂಡ ನಮ್ಮ ಜವಾಬ್ದಾರಿಗಳನ್ನು ನಾವು ಅರಿತುಕೊಂಡು ಮಾತಾಡಿದಾಗ ಅಲ್ಲಿ ಸಮಸ್ಯೆಗಳಿಗೆ ಜಾಸ್ತಿ ಇದು ಸಮಯ ಇರಲ್ಲ. ಆ ಸಮಸ್ಯೆಗಳ ಮುಂದಿನ ದಿನಗಳಲ್ಲಿ ಅದು ಮಾಯವಾಗುತ್ತೆ. ಆದ್ರಿಂದ ನಮ್ಮ ಈ ಒಂದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ 3 ದಿನಗಳ ಅವಧಿಯಲ್ಲಿ ನಾವು ಯಾವುದೇ ಒಂದು ಇದನ್ನು ತಗೊಂಡ್ರು ಕೂಡ ನಾವು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ತೇವೆ. ಯಾವುದೇ ರೀತಿಯಾಗಿ ನೆಗೆಟಿವ್ ಆಗಿ ತೆಗೊಳ್ಳಲ್ಲ. ಸೊ ತುಂಬಾ ನೆಗೆಟಿವ್ ಅಂಶಗಳಿವೆ, ಆದ್ರೆ ಅದನ್ನ ನಾನು ವ್ಯಕ್ತಪಡಿಸಲ್ಲ. ಯಾಕಂತ ಹೇಳಿದ್ರೆ ಈ ಸಭೆ ಅದಕ್ಕೆ ಮೀಸಲಿಟ್ಟದಲ್ಲ. ಇದು ನಮ್ಮ ಒಂದು ಆರೋಗ್ಯಕರ ಪೂರ್ಣವಾದ ಚರ್ಚೆಯನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ಸಭೆ ಆಯೋಜನೆ ಮಾಡಿರುವಂಥದ್ದು. ಸೊ ಆದ್ರಿಂದ ನಾನು ಎಲ್ಲರನ್ನೂ ವಿನಂತಿ ಮಾಡೋದಿಷ್ಟೇ, ಒಳ್ಳೆಯ ವಿಚಾರಕ್ಕೆ ನಾವು ಯಾವತ್ತೂ ಬೆಲೆ ಕೊಡಬೇಕು. ಸೊ ಕೆಟ್ಟದಾದಾಗ ನಾವು ಅದನ್ನು ಸೈಡ್ಗೆ ಇಟ್ಟು ಮುಂದಕ್ಕೆ ಹೋಗೋದನ್ನು ಕಲಿಬೇಕು. ಸೊ ಆದ್ರಿಂದ ಇವತ್ತು ಸಭೆಗೆ ಬಂದಿದ್ದೀರಾ, ನಿಮ್ಮಲ್ಲಿ ಯೋಜನೆಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಒಂದು ಮಾಹಿತಿಗಳು ತಿಳಿದಿಲ್ಲ ಅಂತ ಹೇಳಿದ್ರೆ ಅದನ್ನು ಹೇಳಿ ನಾವು ಅದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ನಿಮಗೆ ಮತ್ತೆ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ಅದೇ ರೀತಿ ಏನು ವರದಿ ತಯಾರು ಮಾಡಿದ್ದೇವೆ ಆ ವರದಿ ಮುಂದೆ ಮಂಡನೆ ಆಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದಾಗ ಒಳ್ಳೆಯ ವಿಚಾರಗಳು ಎಲ್ರಿಗೂ ತಲುಪಲಿಕ್ಕೆ ಸಹಾಯಕ ಆಗುತ್ತೆ. ಹೇಳ್ತಾ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಇವತ್ತು ಯೋಜನೆಯ ಬಗ್ಗೆ ಅಥವಾ ಸಮಗ್ರ ಶಿಕ್ಷಣ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಪ್ರಕ್ರಿಯೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ಎಲ್ಲರನ್ನೂ ವಂದಿಸ್ತಾ ಇದ್ದೇನೆ. ಹೇಳ್ತೇನೆ. ವಾಸ್ತವಿಕ ಮಾತುಗಳನ್ನು ಆಡಿದಂಥ ಶ್ರೀಯುತ ಹರೀಶ್ ಜಿ ಅವರಿಗೆ ವಂದನೆಗಳನ್ನು
ಮುಂದಕ್ಕೆ ಸೋಮವಾರ, ಮಂಗಳವಾರ, ಇವತ್ತು ಬುಧವಾರ 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಇದ್ದುಕೊಂಡು ಮನೆಗಳಿಗೆ ಕೂಡ ಭೇಟಿ ಮಾಡಿದಂತಹ ಸವಿತಾ ಮತ್ತು ಪವಿತ್ರ ಇವರು ವರದಿಯನ್ನು ರಚನೆ ಮಾಡಿದ್ದಾರೆ. ಅವರು ವರದಿಯನ್ನು ಮಂಡನೆ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲ ಪೋಷಕ ಬಂಧುಗಳು ವರದಿಯನ್ನು ಕೇಳಿದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೇಳಿದ್ರೆ ಖಂಡಿತವಾಗಿ ಕೇಳಿ. ಸರ್ ಈಗಾಗಲೇ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗೋರ್ಗುಡ್ಡೆ, ಮೂಡಬಿದ್ರೆ ವಲಯ. ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಡವಳಿಯ ವರದಿ ಸಾರಾಂಶ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಪಡೆದಿರುತ್ತಾರೆ, ಮಕ್ಕಳು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ, ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ಸದರಿ ಸಾಲಿನ ಇಂದಿನ ಮಾಹೆಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆ. ಶಾಲೆಗೆ ಬರುವ ಮಾರ್ಗವು ಬಹುತೇಕ ಮಕ್ಕಳಿಗೆ ಸುರಕ್ಷಿತವಾಗಿದ್ದು, ಕೆಲವೊಂದು ಮಕ್ಕಳಿಗೆ ಮಳೆಗಾಲದಲ್ಲಿ ತೊಂದರೆ ಇದ್ದು ಸುತ್ತು ಬಳಸಿ ಶಾಲೆಗೆ ಬರುತ್ತಿರುವುದು ತಿಳಿದು ಬಂದಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಯಾವುದೇ ಮಕ್ಕಳು ಶಾಲೆಗೆ ತಡವಾಗಿ ದಾಖಲಾಗಿರುವ ಪ್ರಕರಣ ಕಂಡು ಬಂದಿಲ್ಲ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿರುವ ಪ್ರಕರಣ ಕಂಡುಬಂದಿರುವುದಿಲ್ಲ. ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಮಕ್ಕಳ ಸಂಖ್ಯೆ 59. ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿದ ಪ್ರಕರಣ ಕಂಡುಬಂದಿರುವುದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳ ದಾಖಲಾತಿ ಸದರಿ ಶಾಲೆಯಲ್ಲಿ ಇರುವುದಿಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು. ಸದರಿ ಶಾಲೆಯಲ್ಲಿ 2022-23ನೇ ಅವಧಿಯಲ್ಲಿ ಮುಖ್ಯ ಶಿಕ್ಷಕರನ್ನು ಸೇರಿಸಿ 4 ಶಿಕ್ಷಕರು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಸದರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಕಂಡುಬಂದಿರುವುದಿಲ್ಲ. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ವೃತ್ತಿ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿರುವುದು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 220 ಕೆಲಸ ದಿನಗಳಿವೆ. ಪ್ರತಿ ತಿಂಗಳು ಎಸ್ಡಿಎಂಸಿ ಸಭೆಗಳು ನಡೆಯುತ್ತದೆ. ಎಸ್ಡಿಎಂಸಿಯು ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಸ್ಡಿಎಂಸಿಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. ಎಸ್ಡಿಎಂಸಿಯ ಸದಸ್ಯರಿಗೆ ಅವರ ಎಸ್ಡಿಎಂಸಿ ಸದಸ್ಯರೆಂಬ ಅರಿವು ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2 ಬಾರಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳು 14 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಕಳೆದ 12 ತಿಂಗಳಲ್ಲಿ 5 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಿಗಾಗಿ ಶಾಲೆಯು ಅನುದಾನವನ್ನು ಪಡೆದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಶಾಲೆಯು ಅನುದಾನವನ್ನು ಪಡೆದಿರುವುದಿಲ್ಲ. ಶಾಲೆಯನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿಲ್ಲ. ಪ್ರವೇಶ ಅರ್ಜಿಗೆ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಕ್ಯಾಪಿಟೇಷನ್ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಪ್ರವೇಶ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಇತರೆ ಶುಲ್ಕಗಳನ್ನು ಮತ್ತು ವೆಚ್ಚಗಳನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಡಿಎಂಸಿಯ ಸದಸ್ಯರಲ್ಲಿ 4/3 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಎಸ್ಡಿಎಂಸಿ ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಶಾಲೆಗೆ ಸಂಬಂಧಿಸಿರುವುದು. ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ. ಸಾಕಷ್ಟು ತರಗತಿ ಕೊಠಡಿಗಳಿವೆ. ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಮತ್ತು ಕಚೇರಿ ಒಂದೇ ಕೊಠಡಿಯಲ್ಲಿದೆ. ಬಾಲಕರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ. ಬಾಲಕರ ಶೌಚಾಲಯ ದುರಸ್ತಿಯಲ್ಲಿರುವುದು ಕಂಡುಬಂದಿದೆ. ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ. ಬಾಲಕರ ಮತ್ತು ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂತಹ ಶೌಚಾಲಯ ಇದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕ
ಇದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದ್ದು 50 ಮೀಟರ್ ಬಾಕಿ ಇರುತ್ತದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದ್ದು ಪ್ರತ್ಯೇಕ ಕೊಠಡಿ ಇರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಗಳ ಪುಸ್ತಕಗಳಿವೆ. ಶಾಲಾ ಗ್ರಂಥಾಲಯದಲ್ಲಿ ಕಥೆ ಪುಸ್ತಕಗಳಿವೆ. ಶಾಲಾ ವೇಳಾಪಟ್ಟಿಯಲ್ಲಿ ಗ್ರಂಥಾಲಯದ ಅವಧಿ ನಮೂದಿಸಿಲ್ಲ. ಗ್ರಂಥಾಲಯದ ಪುಸ್ತಕಗಳ ಹಂಚಿಕೆ ವಹಿಯನ್ನು ನಿಯಮಿತವಾಗಿ ನಿರ್ವಹಿಸಲಾಗಿದೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ. ಕ್ರೀಡಾ ಸಾಮಗ್ರಿಗಳನ್ನು ಮಕ್ಕಳಿಗೆ ನೀಡಲಾಗುತ್ತಿದೆ. ಪ್ರತಿ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆ. ಪ್ರತಿ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ. ಡಿಜಿಟಲ್ ಮೂಲಸೌಕರ್ಯಗಳು ಸದರಿ ಶಾಲೆಯಲ್ಲಿ ಲಭ್ಯವಿಲ್ಲ. ನಾವೀನ್ಯ ಬೋಧನಾ ಚಟುವಟಿಕೆಗಳನ್ನು ಬಳಸಲಾಗುತ್ತಿದೆ. ಬ್ಯಾಗ್ ರಹಿತ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಜಾರಿ ಮಾಡಲಾಗಿದೆ. ಯುವ ಮತ್ತು ಪರಿಸರ ಕ್ಲಬ್ಗಳು ಇವೆ. ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆ ಮತ್ತು ಬಳಸಲಾಗುತ್ತಿದೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ಸ್ವಯಂ ರಕ್ಷಣೆ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತಿದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಾರೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಾರೆ. ಕೆಲವು ಮೂಲಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಗಳಿಂದ 2022-23ನೇ ಅವಧಿಯಲ್ಲಿ ಮಂಜೂರಾಗಿರುವುದಿಲ್ಲ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷತೆ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ ಅಥವಾ ಪ್ರಶ್ನೆ ಪೆಟ್ಟಿಗೆ ಅಥವಾ ಇತರ ಯಾವುದೇ ತಂತ್ರವಿದೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಚಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಹೊಂದಿರುತ್ತದೆ. ಅವಶ್ಯವಿದ್ದಾಗ ಅರ್ಹತೆ ಹೊಂದಿರುವ ಸಲಹೆಗಾರರು ಶಾಲೆಗೆ ಬಂದು ಸಲಹೆಗಳನ್ನು ನೀಡುತ್ತಾರೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಅಥವಾ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆಯ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. ಯಾರು ಕೇಳೋದಿದೆಯಾ? ಈಗ ಅಷ್ಟು ಓದಿ ಹೇಳಿದ್ರಲ್ವಾ, ಅದರಲ್ಲಿ ನಿಮಗೆ ಯಾವ್ದಾದ್ರು ಯಾವ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಮಾತಾಡಿ. ಏನಿಲ್ವಾ? ಸರಿ, ವಿದ್ಯಾರ್ಥಿ ವೇತನ ಮಕ್ಕಳಿಗೆ ಬರುವುದಿಲ್ಲ ಸರ್. ವಿದ್ಯಾರ್ಥಿ ವೇತನ ಬೀಡಿ ಕಾರ್ಮಿಕರದು ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಯಾರೆಲ್ಲ ತಾಯಿಯನ್ನು ಬೀಡಿ ಕಾರ್ಮಿಕ ಬೀಡಿಯನ್ನು ಕಟ್ಟಿದ್ದೀರಿ, ಅದು ನಾನು ನಮ್ಮ ಶಿಕ್ಷಕರಿಗೆ ಹೇಳಿದ್ದೇನೆ, ಅವರು ನಿಮಗೆ ತಿಳಿಸ್ತಾರೆ. ಏನು ದಾಖಲಾತಿ ನೀವು ಸೈಬರಲ್ಲಿ ಮಾಡೋದು ಅಥವಾ ನಾವು ಮಾಡೋದು ಅಂತ ಒಂದು ತಿಳ್ಕೊಂಡು ನನಗೆ ಮಾಹಿತಿ. ಅದು ವಿಷಯ ಹೌದು. ಪೇರೆಂಟ್ಸ್ ಎಲ್ಲ ನಮಗೆ ಸಮಸ್ಯೆ ಆಗೋದು ಎಂತ ಗೊತ್ತುಂಟ, OBC ಅವರು ಹಾಕ್ತಾರೆ ಸ್ಕಾಲರ್ಶಿಪ್ಗೆ, ಬೀಡಿ ಕಾರ್ಮಿಕರಿಗೆ ಇದು ಮಾಡ್ತಾರೆ. ಅವರಿಗೆ ಒಂದ್ಸಲ ಹೋದ್ರೆ 300-400 ರೂಪಾಯಿ ಖರ್ಚಾಗ್ತದೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಇದು ಬರುದಿಲ್ಲ, ಸ್ಕಾಲರ್ಶಿಪ್ ಬರುದಿಲ್ಲ. ಕೆಲವು ಪೇರೆಂಟ್ಸ್ ಅದರಲ್ಲಿ ಒಂದು ಸಲ ಬಂದಿದೆ, ಒಂದು ಮಗುವಿಗೆ 5 ವರ್ಷ 4 ವರ್ಷ ಹಾಕಿದೆ, ಒಂದು ಸಲ ಬರಲಿಲ್ಲ. ಕೆಲವು ಪೇರೆಂಟ್ಸ್ ಸಮಸ್ಯೆ ಅಂತ ಹೇಳಿ ನಮ್ಮಲ್ಲಿ ಬಂದು ದುಡ್ಡಾಗಿ ಹೇಳ್ತಾರೆ, ಅವರು ಮಿನಿಮಮ್ ಬ್ಯಾಲೆನ್ಸ್ ಅಂತ ಬ್ಯಾಂಕಿನವರು ಕಡ್ಡಾಯ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಏನ್ ಮಾಡ್ತಾರೆ, ಬ್ಯಾಂಕಿನವರು 1 ಸೆಕೆಂಡ್ ರೂಪಾಯಿ ಕಟ್ ಮಾಡ್ತಾರೆ. ಅದು ಮೆಸೇಜ್ ಇದು ಮೆಸೇಜ್ ಅಂತ ಒಂದು 2 ವರ್ಷ ಆಗುವಾಗ ಮತ್ತೆ ಅಕೌಂಟ್ ಬಂದೇ ಬರ್ತದೆ. ಅವರಿಗೆ ಹಣ ಕೂಡ ಬರುದಿಲ್ಲ. ಇದು ಒತ್ತಾಯದಲ್ಲಿ ಅಕೌಂಟ್ ಮಾಡಿಸೋದು ಮಕ್ಕಳಿಗೆ. ಓಕೆ, ಈಗ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅಂತ ನಿಮ್ದು ಆಲ್ಮೋಸ್ಟ್ ಆರೋಪ. ಬಟ್ ಈ ಸ್ಕಾಲರ್ಶಿಪ್ಪಿಗೆ ಇದು ಈ ಒಂದು ಯೋಜನೆ ಅನ್ವಯಿಸಲ್ಲ, ಅದು ಡಿಪಾರ್ಟ್ಮೆಂಟ್ ಬೇರೆನೇ ಇರುತ್ತೆ. ಬಟ್ ನಾವು ಅದನ್ನು ನಡವಳಿಕೆಯಲ್ಲಿ ದಾಖಲು ಮಾಡ್ಕೊಳ್ತೇವೆ, ಪೋಷಕರಿಂದ ಈ ರೀತಿ ಬಂದಿದೆ ಅಂತ ಹೇಳಿದ್ರೆ.
ಬೇಡಿಕೆ. ಸ್ಕಾಲರ್ಶಿಪ್ ಬಂದ್ರು ಸಹ ನಮಗೆ ಗೊತ್ತಾಗುದಿಲ್ಲ, ನಿಮ್ಮ ಮಕ್ಕಳ ಖಾತೆಗೆ ಬರುವುದು. ಹಾಗಾಗಿ ಅದು ಗೊತ್ತಾಗುದಿಲ್ಲ, ಅದು ನಮಗೆ ತಿಳಿಸ್ಬೇಕು. ಬರದಿದ್ರೆ ಪಾಪ ನೀವು ಅದಕ್ಕೆ ಈಗ ಬೆಳಿಗ್ಗೆ ಒಂದು ಸಭೆ ಮಾಡಿ ಬಂದು ಅಲ್ಲಿ ಶಾಲೆಯಲ್ಲಿ ಶಾಲಾ ಶಿಕ್ಷಕರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಸಭೆಯಲ್ಲಿ. ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಲಿಕ್ಕೆ ಅಲ್ಲಿ ಆರಂಭ ಆಗಿದೆ, ಸೊ ಯಾವ ರೀತಿ ಮಾಡಬೇಕು ಅಂತ ಮತ್ತೆ ನಾನು ಹೇಳ್ತೇನೆ ಅಂತ ಒಂದು ಮಾಹಿತಿ ಕೊಟ್ಟರು. ಅದನ್ನು ಈ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೆ ಅಷ್ಟೇ, ಮಾಹಿತಿಗೋಸ್ಕರ. ಸೊ ಅದು ಮತ್ತೆ ನೀವು ಸಂಬಂಧಪಟ್ಟ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅದು ಯಾವ ರೀತಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದರ ಬಗ್ಗೆ ನೀವು ಮತ್ತೆ ಮಾಹಿತಿ ತಗೊಳ್ಳಿ. ಸೊ ಪೋಷಕರು ಯಾರೆಲ್ಲ ಮನೆ ಭೇಟಿ ಮಾಡಿದ್ರು ಇಲ್ಲಿ ನಮ್ಮ ತಂಡದವರು? ನಿಮ್ಮ ಮನೆಗೆ ಬಂದು ಸೇರಿಸಿ ಕ್ವಶನ್ಸ್ ಎಲ್ಲ ಕೇಳಿದಾರ ನಿಮಗೆ? ಪ್ರಶ್ನೆ ಕೇಳಿದಾರ? ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದ್ದ ಮಾಹಿತಿಯನ್ನು ಹೇಳಿದ್ರಾ? ಈ ಸಮಗ್ರ ಶಿಕ್ಷಣ ಯೋಜನೆ ಏನು ಅಂತ ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತಾ? ಅಂತ ಆಗಿಲ್ಲ, ನನಗೆ ಗೊತ್ತಾಯ್ತು. ಏನು ಅಂತ ಹೇಳಿದ್ರೆ ಏನಿಲ್ಲ, ಇದು ಬರೀ ಅದು ಯೋಜನೆಯಾಗಿ ಪ್ರಾರಂಭ ಆಗಿದೆ ಅಷ್ಟೇ. ಇಲ್ಲಿ ಪ್ರೀ ನರ್ಸರಿಯಿಂದ ನೀವು ಶಾಲೆಗೆ ಮಕ್ಕಳನ್ನು ಸೇರಿಸ್ತಿರಲ್ವಾ, ಅವರು 12ನೇ ತರಗತಿವರೆಗೆ ಇದರ ಒಂದು ವ್ಯಾಪ್ತಿ. ಇಷ್ಟರವರೆಗೆ ಮಕ್ಕಳಿಗೆ ಸರ್ಕಾರ ಉಚಿತ ಶಿಕ್ಷಣ ಕೊಡ್ತಾ ಇದೆ. ಆ ಉಚಿತ ಶಿಕ್ಷಣ ಕೊಡುವುದರ ಜೊತೆಗೆ ನಿಮ್ಮ ಮಕ್ಕಳು ಅವರು 12ನೇ ತರಗತಿ ಪಾಸ್ ಆಗಿ ಹೋಗುವಾಗ ಅವ್ರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಈಗ ನಮಗೆ ಇಲ್ಲಿ ಈ ಗ್ರಾಮೀಣ ಭಾಗದ ಜನರು ನಾವು ಶಾಲೆಗಳಲ್ಲಿ ಮಕ್ಕಳನ್ನು ಸೇರಿಸ್ತಾ ಇದ್ದೀವಿ. ನಮಗೆ ಬೇರೆ ಖಾಸಗಿ ಶಾಲೆಯಲ್ಲಿ ಅಲ್ಲಿ ಅಷ್ಟು ಹಣ ಕೊಟ್ಟು ನಮಗೆ ಸೇರಿಸಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಮಕ್ಕಳನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ. ಆದ್ರೆ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಈ ಸರ್ಕಾರಿ ಶಾಲೆಯಲ್ಲಿ ಅವರು ಪ್ರೀ ಸ್ಕೂಲಿಂದ 12ನೇ ತರಗತಿವರೆಗೆ ಅವರು ವಿದ್ಯೆಯನ್ನು ಕಲಿತು ಹೋಗುವಾಗ ಅಲ್ಲಿ 12ನೇ ತರಗತಿಯಿಂದ ಪಾಸ್ ಆದ ಇತರ ಖಾಸಗಿ ಶಾಲೆಯ ಮಕ್ಕಳು ಇರ್ತಾರಲ್ವಾ, ಆ ಮಕ್ಕಳಿಗೂ ನಮ್ಮಲ್ಲಿ ಪಾಸ್ ಆದ ಮಕ್ಕಳಿಗೂ ಯಾವುದೇ ರೀತಿಯ ಭಿನ್ನತೆ ಇರಬಾರ್ದು. ನಮ್ಮ ಮಕ್ಕಳು ಇಲ್ಲಿ ಕಲಿತ ಏನು ವಿದ್ಯಾಭ್ಯಾಸ ಉಂಟಲ್ಲ, ಅದು ಆ ಮಕ್ಕಳಿಗೆ ಸರಿಸಮಾನವಾಗಿ ಇರಬೇಕು ಎನ್ನುವುದು ಸರ್ಕಾರದ ಉದ್ದೇಶ. ಆ ಒಂದು ಉದ್ದೇಶ ಇಟ್ಕೊಂಡು ಕೆಲವೊಂದು ಯೋಜನೆಯನ್ನು ರೂಪಿಸಿ ಅದರ ಒಂದು ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಶಾಲೆಯಲ್ಲಿ ಶಿಕ್ಷಕರಿಗೆ ಶಿಕ್ಷಕರಿಗೆ ಅದಕ್ಕೆ ಅಗತ್ಯವಾದ ತರಬೇತಿಗಳನ್ನು ಕೊಟ್ಟು ಮಕ್ಕಳನ್ನು ಆ ಮಟ್ಟಿಗೆ ಆ ಲೆವೆಲಿಗೆ ಅವರು ಹುರಿದುಂಬಿಸಿ ವೃತ್ತಿ ಶಿಕ್ಷಣಕ್ಕಾಗಿ ಅವರು 12ನೇ ತರಗತಿ ಪಾಸ್ ಮಾಡಿ ಹೊರಗಡೆ ಹೋಗುವಾಗ ಬೇರೆ ಇತರ ಮಕ್ಕಳಿಗೆ ಸರಿಸಮಾನವಾಗಿ ನಿಲ್ಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಸಮಗ್ರ ಶಿಕ್ಷಣವನ್ನು ಜಾರಿಗೆ ಮಾಡಿರುವಂತದ್ದು. ಇಲ್ಲಿ ಅವರಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಫಲಿತಾಂಶವನ್ನು ಹೆಚ್ಚಿಸುವಂತ ಒಂದು ಶಿಕ್ಷಣ ಸಿಗಬೇಕು. ಆ ಮೂಲಕ ಅವರ ಒಂದು ಮುಂದಿನ ಜೀವನದ ಔದ್ಯೋಗೀಕರಣಕ್ಕೆ ಆ ಶಿಕ್ಷಣ ಪೂರಕವಾಗಿರ್ಬೇಕೆನ್ನೋ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಶಿಕ್ಷಣವನ್ನು ಜಾರಿಗೆ ಮಾಡಿರುವಂತದ್ದು. ಈ ಅವಧಿಯಲ್ಲಿ ಶಾಲೆಯಲ್ಲಿ ಸಿಗ್ತಕ್ಕಂತಹ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಯಾವ ರೀತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕು. ಅದಕ್ಕೆ ನಾವು ಬಂದಿರುವಂತದ್ದು. ಸೊ ಇಲ್ಲಿ ಏನಾದರೂ ಈಗ ವರದಿಯಲ್ಲಿ ಹೇಳಿರುವಂತೆ ನಿಮಗೆ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನು ಹೇಳಿ. ಯಾಕಂತ ಹೇಳಿದ್ರೆ ಪೋಷಕರು ನಿಮ್ಮ ಮಕ್ಕಳನ್ನು ನೀವು ಬೆಳೆಸುವುದು ಕೂಡ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ನಾಡಿದ್ದು ನಿಮ್ಮ ಮಗ ಒಂದು ಒಳ್ಳೆಯ ಉದ್ಯೋಗವನ್ನು ಅರಸಿ ಹೋಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ಮುಖ್ಯವಾಗಿ ಅವನ ವಿದ್ಯಾಭ್ಯಾಸ ಮೊದಲೇ ಮೆಟ್ಟಿಲು. ಅವನಿಗೆ ಸಿಕ್ಕಿರುವಂತಹ ವಿದ್ಯಾಭ್ಯಾಸ ಯಾವ ರೀತಿ ಇರುತ್ತೆ ಅದು ಅವನಿಗೆ ಮೊದಲೇ ಮೆಟ್ಟಿಲು. ಮತ್ತೆ ಅವನಿಗೆ ಏನು ಅವನ ಬೇರೆ ಬೇರೆ ಚಟುವಟಿಕೆಗಳು ಅವನಲ್ಲಿ ಇರುವಂತಹ ಪ್ರೌಢಶಾಲಾ ಶಿಕ್ಷಣದಿಂದ ಅವರಲ್ಲಿ ಬೇರೆ ಬೇರೆ ರೀತಿಯ ಆಲೋಚನೆಗಳು ಬರುತ್ತೆ. ಆ ಆಲೋಚನೆಗಳಿಗೆ ಅದನ್ನು ಗಮನಿಸಿ ನೀವಿರ್ಬೋದು, ನಿಮಗೆ ಗೊತ್ತಾದಾಗ ಅದನ್ನು ಸಂಬಂಧಪಟ್ಟ ಶಿಕ್ಷಕರಲ್ಲಿ ಈ ತರ ಅವನಿಗೆ ಒಂದು ಆಸಕ್ತಿ ಇದೆ ಅಂತ ಹೇಳಿ ತಿಳಿಸಿ ಆ ಶಿಕ್ಷಕರು ಆ ಶಾಲೆಯ ಹಂತದಲ್ಲಿ ಅವರನ್ನು ಗುರುತಿಸಿಕೊಂಡು ಅವರಿಗೆ ಒಂದು ಪೂರಕವಾಗಿ ಅವರನ್ನು ಸಜ್ಜುಗೊಳಿಸುವಂತದ್ದು ಕೂಡ ಶಾಲೆಯ ಒಂದು ಕೆಲಸ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಜಾರಿಗೆ ಆಗಿರುವಂತದ್ದು. ಇಲ್ಲಿ ಮಕ್ಕಳಿಗೆ ಕೇಳುವಂತ ಪ್ರಶ್ನೆ ಕೊಟ್ಟಿದ್ದಾರೆ, ಆದ್ರೆ ಅದನ್ನು ಮಕ್ಕಳಿಗೆ ಕೇಳುವ ಬದಲು
ಮಕ್ಕಳು ಅದನ್ನು ನೇರವಾಗಿ ಯಾರತ್ರ ಹೇಳಲ್ಲ. ಸೊ ಇಲ್ಲೊಂದು ವಿಚಾರ ಇದೆ, ಸಾಫ್ಟ್ ಟಚ್ ಮತ್ತು ಹಾರ್ಡ್ ಟಚ್, ಅದರ ಬಗ್ಗೆ ಕೂಡ ಒಂದು ಮಾಹಿತಿ ಕೇಳಬೇಕಿದೆ. ಸೊ ಯಾವಾಗಲೂ ನಾವು ಮಕ್ಕಳಲ್ಲಿ ಕೇಳಿದಾಗ ಅವ್ರು ನೇರವಾಗಿ ಮಾಹಿತಿ ಕೊಡಲ್ಲ. ಸೊ ನಾವು ಸಂಬಂಧಪಟ್ಟ ಪೋಷಕರಲ್ಲಿ ಆ ಬಗ್ಗೆ ವಿಚಾರಣೆ ಮಾಡಬೇಕಿರುತ್ತೆ. ಯಾಕಂತ ಹೇಳಿದ್ರೆ ಪೋಷಕರಲ್ಲಿ ಆ ಬಗ್ಗೆ ಖಂಡಿತವಾಗಿ ಮಾಹಿತಿಯನ್ನು ಕೊಟ್ಟೇ ಕೊಡ್ತಾರೆ. ಸೊ ಇದನ್ನೆಲ್ಲ ನೀವು ಗಮನಿಸಬೇಕು. ಇದರಲ್ಲಿ ಒಂದು ಅಂಶಗಳಿವೆ, ಅದನ್ನು ನಾನು ಓದಿ ಹೇಳ್ತೇನೆ. ತರಗತಿಯಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡುವುದು, ಶಾಲೆಯಲ್ಲಿ ಸ್ಟಾಫ್ ರೂಮಿಗೆ ಒಬ್ಬರನ್ನೇ ಬರಲು ತಿಳಿಸುವಂಥದ್ದು, ಪದೇ ಪದೇ ನಿಂದಿಸುವುದು, ಹೊಗಳುವುದು, ಇತರೆ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು, ತರಗತಿಯಲ್ಲಿ ಬೇಡವಾದ ಅವಶ್ಯಕತೆ ಇಲ್ಲದ ಬೇರೆ ಬೇರೆ ವಿಷಯಗಳನ್ನು ಮಾತಾಡುವುದು, ಅನಾವಶ್ಯಕವಾಗಿ ಮಾತನಾಡುವುದು, ವಿನಾಕಾರಣ ಸ್ಪರ್ಶಿಸುವುದು. ಇನ್ನು ಮನೆಯಲ್ಲಿ ಇದು ಶಾಲೆಯಲ್ಲಿ ಆಗ್ತಕ್ಕಂತಹ ವಿಚಾರಗಳು. ಸೊ ಅದನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಯಾರಾದ್ರೂ ಹೇಳಲ್ಲ. ಸೊ ಅಂತ ಬೆಳವಣಿಗೆಗಳನ್ನು ನೀವು ಗುರುತಿಸಿದ್ರೆ ಶಿಕ್ಷಕರಿರ್ಬೋದು ಅಥವಾ ಮಕ್ಕಳ ಪೋಷಕರಿರ್ಬೋದು, ಸೊ ಅದನ್ನು ಸಂಬಂಧಪಟ್ಟವರಿಗೆ ಇಮಿಡಿಯೇಟ್ ಅಂದ್ರೆ ಅದನ್ನು ಸಂಬಂಧಪಟ್ಟವರಿಗೆ ತಿಳಿಸಿ, ಸೊ ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ತಿಳ್ಕೊಂಡು ಅದನ್ನು ಆ ಸಮಸ್ಯೆಗಳನ್ನು ಏನು ಇತ್ಯರ್ಥ ಪಡಿಸ್ಕೊಳ್ಳಿಕ್ಕೆ ಶಾಲಾ ಹಂತದಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಮಾಡಬೇಕಾಗಿರುತ್ತೆ. ಇನ್ನು ಪೋಷಕರು ಇದನ್ನು ಗಮನಿಸಬೇಕು. ಮನೆಯಲ್ಲಿ ಮಗು ಮಾತನಾಡದೆ ಒಬ್ಬಳೇ ಇರುವುದು, ಸೊ ಅವರ ಒಂದು ಇದರಲ್ಲಿ ಬೆಳವಣಿಗೆ ಅಂದ್ರೆ ವರ್ತನೆಯಲ್ಲಿ ಬದಲಾವಣೆಗಳಾಗತ್ತೆ. ಮನೆಯಲ್ಲಿ ಮಗು ಮಾತಾಡದೆ ಒಬ್ಬಳೇ ಇರುವುದು, ಶಾಲೆಗೆ ಹೋಗಲು ನಿರಾಕರಿಸುವುದು, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸುವುದು, ಶಾಲೆಗೆ ಹೋಗಲು ಹೆದರುವುದು, ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದಿರುವುದು, ಮಗುವು ಶಾಲೆಯಿಂದ ಶಾಲಾ ಅವಧಿ ಮುಗಿದ ನಂತರ ತಡವಾಗಿ ಮನೆಗೆ ಬರುತ್ತಿರುವುದು. ಎಲ್ಲ ವಿಚಾರಗಳನ್ನು ಮಕ್ಕಳ ಪೋಷಕರು ನಿರಂತರವಾಗಿ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಪೋಷಕರು ಇದನ್ನು ನಿರಂತರವಾಗಿ ಗಮನಿಸ್ತಾ ಇರಬೇಕಾಗುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ಸಮಸ್ಯೆಗಳು ನಿಮಗೆ ಮನವರಿಕೆ ಆಯಿತು ಅಂತ ಹೇಳಿದ್ರೆ ಅದನ್ನು ತಡ ಮಾಡದೆ ಸಂಬಂಧಪಟ್ಟವರ ಗಮನಕ್ಕೆ ತನ್ನಿ. ಶಾಲೆಯಲ್ಲಿ ಇರ್ಬೋದು, ನಿಮಗೆ ಎಸ್ ಕಮಿಟಿ ಇರುತ್ತೆ ಅಥವಾ ನಿಮ್ಮ ಶಾಲಾ ಮುಖ್ಯಸ್ಥರು ಇರ್ತಾರೆ. ಸೊ ಅವರಲ್ಲಿ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದನ್ನು ಆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು. ಸೊ ಇದು ಮಕ್ಕಳ ಪೋಷಕರು. ಸೊ ಇದನ್ನು ಕೂಡ ಸರ್ಕಾರ ಒಂದು ಲಿಸ್ಟ್ ಅಲ್ಲಿ ಹಾಕಿದೆ. ಸೊ ಅದನ್ನು ಕೂಡ ನಾವು ನಿಮ್ಮಿಂದ ನೇರವಾಗಿ ಪಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅದರಿಂದ ಏನಾದರೂ ಅಂತಹ ಪ್ರಕರಣಗಳಿದ್ರೆ ನೀವು ಇವತ್ತು ಅಂತಲ್ಲ, ಆದರೆ ಅದನ್ನು ದಯವಿಟ್ಟು ಮುಂದಕ್ಕೆ ತನ್ನಿ. ಇನ್ನು ಮುಂದೆ ಕೂಡ ಅದನ್ನು ಯಾವುದೇ ರೀತಿ ನಿರಾಕರಣೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವುದೇ ಹಂತದಲ್ಲಾದರೂ ಅಂತಹ ಪ್ರಕರಣಗಳಿದ್ರೆ ಶೀಘ್ರವಾಗಿ ಸಂಬಂಧಪಟ್ಟವರಿಗೆ ತಿಳಿಸಿ. ನಿಮ್ಮ ಕಡೆಯಿಂದ ಏನಾದರೂ ಬರಬೇಕು ನಮಗೆ. ಅವರೊಬ್ರು ಹೇಳಿದ್ರು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅಂತ, ಅದು ನಾವು ನಡವಳಿಕೆಯಲ್ಲಿ ದಾಖಲು ಮಾಡ್ಕೊತೇವೆ. ಅಂಶಗಳು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಂದ, ಮುಖ್ಯೋಪಾಧ್ಯಾಯರಿಂದ, ಯಾರಿಂದಲಾಗ್ತದೆ ಅದನ್ನು ಹೇಳಿ. ನಾವದು ತಪ್ಪು ಮಾಡಿದರೆ ನಾವು ನಿಜ ಕೊಡ್ತೇವೆ, ನಾವೇನು ದೇವರಲ್ಲ. ಏನು ಸಮಸ್ಯೆಗಳಿಲ್ವಾ? ಇಲ್ಲ, ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಓಕೆ, ತೊಂದರೆ ಇಲ್ಲ, ಗುಡ್. ಅವರು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ನ ಬಗ್ಗೆ ಹೇಳಿದ್ರು. ಬಹುಶಃ ನಮ್ಮ ಪ್ರೈಮರಿಯಲ್ಲಿ ಇಂಥದ್ದೆಲ್ಲ ಸಮಸ್ಯೆಗಳು ಕಡಿಮೆ. ನಾವು ಕೂಡ ಅಷ್ಟೇ, ನಾವು ಚಿಕ್ಕ ಮಕ್ಕಳನ್ನು 1ನೇ ಕ್ಲಾಸಿನ ಮಕ್ಕಳನ್ನು ಮಾತ್ರ ಸ್ವಲ್ಪ ಹತ್ತಿರಕ್ಕೆ ಇದು ಮಾಡಿಕೊಳ್ತೇವೆ. ಅಷ್ಟೇ ಟೀಚರ್ಸ್ಗಳು ಜಾಸ್ತಿ ಇದು ಮಕ್ಕಳನ್ನು ಇದು ಮಾಡಲಿಕ್ಕೆಲ್ಲ ತಬ್ಬಿಕೊಂಡು ಇದು ಮಾಡಲಿಕ್ಕೆಲ್ಲ ಹೋಗುದಿಲ್ಲ. ಪ್ರೋತ್ಸಾಹಕವಾಗಿ ಅವರನ್ನು ಇದು ಮಾಡ್ತೇವೆ ಅಷ್ಟೇ. ಅದು ಕೂಡ ಚಿಕ್ಕ ಮಕ್ಕಳನ್ನು ಮಾಡ್ತೇವೆ. ಅದು ನಮ್ಮ ಬಂಧುಗಳಿಗೆ ಕೂಡ ಗೊತ್ತಿದೆ. ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಚಾರಣೆ ಹೇಳಿದ್ರು. ನಿಮ್ಮದು ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ಬೋದು, ಅಥವಾ ಬೇರೆ ಇನ್ನಿತರ ಏನಾದರೂ ಇದ್ರೆ ಹೇಳ್ಬೋದು, ಇಲ್ಲದ್ರೆ ಮತ್ತೆ ಮುಂದುವರಿಸ್ಬೋದು.
ಏನಾದಿದ್ರೆ ಹೇಳಿ, ಮುಂದುವರಿಸ್ಬೋದಲ್ಲ? ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧಿಕಾರಿಗಳಲ್ಲಿ ಬಂದಿರತಕ್ಕಂಥ ಶ್ರೀಯುತ ನಮ್ಮ ಮುಖ್ಯ ಶಿಕ್ಷಕರು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿ ನಾನು ವೇದಿಕೆಯ ಮೇಲಿರುವ ಗೌರವಾನ್ವಿತ ನಿರ್ದೇಶಕರೇ, ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ನಿರ್ದೇಶಕರೇ, ಅಧಿಕಾರಿಗಳೇ, ನಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಮ್ಮ ಪ್ರೀತಿಯ ಬಂಧುಗಳೇ, ಸಹೋದ್ಯೋಗಿ ಬಂಧುಗಳೇ ಹಾಗೂ ಪ್ರೀತಿಯ ಮುದ್ದು ಮಕ್ಕಳೇ, ಇವತ್ತಿನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಯೋದಕ್ಕೆ ಬಹಳ ಸಂತೋಷ ಇದೆ. ಆದರೆ ನನಗೆ ಸ್ವಲ್ಪ ಬೇಸರ ಇತ್ತು. ಯಾಕೆ ಹೇಳಿದರೆ ಮೊನ್ನೆ ಅವರು ಒಂದು ನಮ್ಮ ಶಾಲೆಗೆ ಬರುವಂಥ ಟೈಮ್ ಟೇಬಲನ್ನು ಕಳಿಸಿದ್ದಾರೆ. ಅದು ಯಾವುದೋ WPC ಅನ್ನೋ ಒಂದು ಆ್ಯಪ್ನಲ್ಲಿ ಕಳಿಸಿದ್ದಾರೆ. ಅದು ನನಗೂ ಸಿಗೋದಿಲ್ಲ, ಮಾರ್ಕ್ಸೂ ಸಿಕ್ಕಿರಲಿಲ್ಲ. ಹಾಗೆ ಅವರು ಬರುವಾಗ ತಕ್ಷಣ ಬಂದು ನಾನು ಗಲಿಬಿಲಿಗೊಂಡದ್ದು ಹೌದು. ಯಾಕೆಂದರೆ ವಿಷಯವೇ ನಮಗೆ ಗೊತ್ತಿಲ್ಲ, ನಮ್ಮ ಇಲಾಖೆಯೂ ನಮಗೆ ತಿಳಿಸಲಿಲ್ಲ. ತಕ್ಷಣವಾಗಿ ಬಂದು ನಾನು ಸ್ವಲ್ಪ ಅವ್ರ ಮಾತಾಡಿದ್ದು ಉಂಟು. ಮತ್ತು ಸರ್ ಬಂದು ಅವರು ನಾನು ಮಾತನಾಡಿದ್ದನ್ನು ಕೇಳಿ ನಮ್ಮ BO ನನಗೆ ಫೋನ್ ಮಾಡಿ ನೀವಲ್ಲಿ ಸ್ಪಂದಿಸ್ತಿಲ್ಲಂತೆ, ಅವರ ಗಣತಿಗೆ ಇದು ಲೆಕ್ಕ ಪರಿಶೋಧನೆಗೆ ಬಂದಿದ್ದಾರೆ, ನೀವು ಸ್ಪಂದಿಸ್ತಿಲ್ಲ ಅಂತ ಹೇಳಿ ಕೇಳುವಾಗ ನಾವು ಇಷ್ಟು ಆನೆಸ್ಟ್ ಆಗಿ ಮಾಡಿ ನಮಗೆ ಇನ್ನೊಂದು ನಮಗೆ ಬೇಸರ ಆಗ್ತದೆ. ಹಾಗಾಗಿ ನನಗೆ ಸ್ವಲ್ಪ ಅವತ್ತು ನನ್ನ ಪರ್ಸನಲ್ ಬೇರೆ ಏನೋ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಕ್ಯಾಶಾಗೆ ಮಾತನಾಡಿದ್ದೇನೆ. ಮತ್ತು ಅಧಿಕಾರಿಗಳು ನಮ್ಮ ಮಾತನ್ನು ಕೇಳೋದಿಲ್ಲ, ಅವರ ಮಾತನ್ನೇ ನಾವು ಕೇಳಬೇಕಾಗ್ತದೆ. ನಮ್ಮ BO ಮಾತನಾಡುವಾಗ ನಾನೇ ಹೇಳ್ತಿದ್ದೇನೆ, ಉತ್ತರ ಕೊಡ್ತಿದ್ದೇನೆ, ಅದಕ್ಕೆ ಅವರು ಸ್ಪಂದಿಸ್ತಿಲ್ಲ. ಇವರು ಹೇಳಿದ್ದಕ್ಕೆ ನಾವು ಸ್ಪಂದಿಸಬೇಕು ಅಂತ ಅಷ್ಟೇ ಹೇಳ್ತಾರೆ. ಬಂದಿದ್ದಾರೆ, ನಿಮಗೆ ವಿಷಯ ಗೊತ್ತಿದೆ ನೋಡಿ. ಒಂದು ಶಾಲೆಯ ತಪಾಸಣೆ ಆಗಲಿ, ಯಾವುದೇ ಅಧಿಕಾರಿಗಳು ಬರ್ತಾರೆ ಹೇಳಿದರೆ ನಾವೆಲ್ಲರೂ ಅಲರ್ಟ್ ಆಗಿರ್ತೇವೆ. ಮಕ್ಕಳಿಗೆ ಹೇಳ್ತೇವೆ, ಮಕ್ಕಳು ಈಗ ಬರ್ತಾರೆ, ಅವರಿಗೆ ವಿಶ್ ಮಾಡಿ. ಯಾಕೆಂದರೆ ಮಕ್ಕಳಿಗೆ ಕಲಿಸ್ಕೊಡೋದು ನಾವು, ಅಥವಾ ನಮ್ಮ ಅಡುಗೆ ಸಿಬ್ಬಂದಿಗಳಿಗಾಗಲಿ ಹೀಗೆ ಬರ್ತಾರೆ, ಸ್ವಲ್ಪ ಸ್ವಚ್ಛತೆ ಇರ್ತದೆ. ಆದರೂ ಕೂಡ ನಮ್ಮಲ್ಲಿ ಈಗ ನಮ್ಮ ಮನೆಗೆ ಗೆಸ್ಟ್ಗಳು ಬಂದಾಗ ನಾವು ಮನೆಗೆ ಸ್ವಚ್ಛತೆ ಇದ್ದು ಸಹ ಮತ್ತಷ್ಟು ಮಾಡ್ತೇವೆ. ಅದೇ ರೀತಿ ನಾವು ಹೇಳ್ತೇವೆ. ಆದರೆ ಮೊನ್ನೆ ಸಡನ್ ಆಗಿ ಬಂದದ್ದು ನನಗೆ ತುಂಬ ಬೇಸರ ಆಗಿತ್ತು. ಬಟ್ ಅದು ಮತ್ತೆ ಇದಾಯಿತು. ಆದರೆ ಇಂಥ ಒಂದು ಕಾರ್ಯಕ್ರಮ ವರ್ಷ ನಡೆದರೆ ತುಂಬ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ಯಾಕೆಂದರೆ ನಾವೇನಾದರೂ ಅಜಾಗರೂಕತೆ ಹೊಂದಿದ್ದವರಾಗಿದ್ದರೆ ನಮ್ಮನ್ನು ಸ್ವಲ್ಪ ಎಚ್ಚರಿಸಬೇಕು ಕಾರ್ಯಕ್ರಮದಲ್ಲಿ. ಮತ್ತು ನಮ್ಮ ಪೋಷಕರೊಂದಿಗೆ ಸಂಬಂಧವನ್ನು ಸಹ, ನಮ್ಮ ಸಂಬಂಧ ಮತ್ತು ನಿಮ್ಮ ಸಂಬಂಧ, ಮಕ್ಕಳ ಸಂಬಂಧವನ್ನು ಸಹ ಕೇಳ್ತೇವೆ. ಇದೆಲ್ಲ ಒಳ್ಳೆಯದೇ ಇರಬೇಕು. ಇಂಥ ಒಂದು ಕಾರ್ಯಕ್ರಮ ಈ ಶಾಲೆಯಲ್ಲಿ ನಡೆಸಿದರೆ ಮೊದಲಾಗಿ ನಮ್ಮ ನಿರ್ದೇಶಕರು ಇವರು ನನಗೆ ಮೊದಲೇ ಪರಿಚಯ ಇರ್ತದೆ. ನಿಮಗೆ ನಾನು ನೋಡಲೇ ಇಲ್ಲ, ಅವರು ವಿಶ್ ಮಾಡಿದಷ್ಟೇ, ಅವರಾಗೆ ಮಾತನಾಡಿದರು. ಅವರು PDO ಆಗಿದ್ದು ಈಗ ನಿರ್ದೇಶಕರಾಗಿದ್ದಾರೆ ಹೇಳಿದರೆ ಒಂದು ಒಳ್ಳೆಯ ವೃತ್ತಿ, ಇದು ಮೇಲ್ದರ್ಜೆ ವೃತ್ತಿಯಲ್ಲಿದ್ದಾರೆ. ಅವರಿಗೆ ಒಂದು ನಮಸ್ಕಾರ ಕೊಡಲೇಬೇಕಾಗ್ತದೆ. ಅದು ನಿಮ್ಮ ಒಂದು ಕಾರ್ಯದಕ್ಷತೆ ಇದೆ. ಇಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ಗ್ರಾಮದಲ್ಲಿ ಮಾಡ್ತಿರ್ಬೋದು. ಎರಡು ಶಾಲೆ ಯಶಸ್ವಿಯಾಗಿ, ಮತ್ತು ನಮ್ಮ ಶಾಲೆಗೆ ನಾವು ನೆಕ್ಸ್ಟ್ ಅಕ್ಷರದಾಸಕ್ಕೆ ಬರ್ತೀವಿ ಅಂತ ಹೇಳಿದೆ ಅನಿಸಿದ್ದು. ಅವಾಗ ವೆಲ್ಕಮ್. ಆದರೆ WPC ಅಂತ ಆ್ಯಪಲ್ಲಿ ನಮಗೆ ಹಾಕಿದೆ, ಅದು ಸಿಗದಿದ್ರೆ ಕಷ್ಟ. ಈಗ ನನ್ನ ಪರ್ಸನಲ್ ನಂಬರ್ ಉಂಟು, 2 ದಿವಸ ಬರೋ ಮೊದಲು ನಾನು ತಿಳಿಸಿದರೆ ನಿಮ್ಮಲ್ಲಿ ರಿಕ್ವೆಸ್ಟ್, ಆದೇಶ ಅಲ್ಲ ನಮ್ಮದು. ಯಾಕಂದರೆ ನೀವು ಮೊನ್ನೆ ಹೇಳಿದ್ರಿ ನಮ್ಮ ಸಂಬಂಧ ನಿಮ್ಮ ಸಂಬಂಧ ಎಲ್ಲರ ಸಂಬಂಧ ಒಂದಾಗಿದ್ದ ಒಳ್ಳೆಯದು ನಿಜ ಸರ್. ನಾನು ಸಹ ಅದನ್ನೇ ಬಯಸೋದು. ಹಾಗಾಗಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಮಾಡಿದ್ದೀರಿ, ನಮ್ಮ ಬಂಧುಗಳಲ್ಲಿ ಸೇರಿಸಿ ಮಾಡಿದ್ದೀರಿ, ಬಹಳ ಸಂತೋಷ. ಇಂಥ ಕಾರ್ಯಕ್ರಮ ಮುಂದೆಯೂ ನಡೆಯಲಿ ಅಂತೇಳಿ ನಾನು ಆಶಿಸುತ್ತಾ ಎಲ್ಲರಿಗೂ ವಂದಿಸ್ತೇನೆ. ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ಮೂಲದಲ್ಲಿ ಇದರ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸಹೇಶ್ ಚೌಟ ಇವರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನು ಮಾಡಬೇಕೆಂದು ವಿನಂತಿಸಿಕೊಳ್ತೇವೆ. ನಮಸ್ಕಾರ. ನಮ್ಮ ಸಾಮಾಜಿಕ ಪಕ್ಷದ ನಿರ್ದೇಶನಾಲಯ ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಜೊತೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆ
ಸಮಿತಿಯಲ್ಲಿರುವಂತಹ SPSC ಅಧ್ಯಕ್ಷರಾದ ಸತೀಶ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಅಮಿತೆ ಮೇಡಮ್ ಅವರೇ, ಗಣೇಶರವರೇ, ಅದೇ ರೀತಿ ನಮ್ಮ ಮುಖ್ಯವಾಗಿ ಈ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರೀಶ್ರವರೇ, ಅವರ ತಂಡದ ಸದಸ್ಯರಾದ ಕವಿತಾ ಮತ್ತು ಪವಿತ್ರರವರೇ, ಈ ಶಾಲೆಯ ಶಿಕ್ಷಕ ಶಿಕ್ಷಕಿ ವರ್ಗದವರೇ, ಎಲ್ಲ ಪಾಲಕರೇ, ನಮ್ಮ ವಿದ್ಯಾರ್ಥಿ ಮಿತ್ರರೇ. ಸಾಮಾಜಿಕ ಪರಿಶೋಧನೆ ಶಾಲೆಗಳಿಗೆ ಇದು ಹೊಸದಾಗಿರುವಂಥ ಒಂದು ಕಾನ್ಸೆಪ್ಟ್. ಪಂಚಾಯತ್ಗಳಿಗೆ ಇದೆಲ್ಲ ಸಾಮಾನ್ಯ. ಯಾಕಂತ ಹೇಳಿದ್ರೆ ಹಿಂದೆಲ್ಲ ಯಾವುದೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಿತ್ತು ಆ ಯೋಜನೆಗಳ ಬಗ್ಗೆ ಎಲ್ಲ ನಮ್ಮ ಗ್ರಾಮಸ್ಥರನ್ನ ಕರ್ಕೊಂಡು ಬಂದು ಎಲ್ಲೆಲ್ಲಿ ಕೆಲಸ ಆಗಿದೆ, ಈ ಕೆಲಸ ಸರಿಯಾಗಿದೆಯಾ ಇಲ್ವಾ ಅಂತೇಳಿ ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಕಡತ ಅಥವಾ ಫೈಲನ್ನು ತೋರಿಸಿ ಈ ಫೈಲ್ ಅಲ್ಲಿರುವಂತಹ ಮೊತ್ತ ಅಮೌಂಟ್ ಅದು ಸರಿಯಾಗಿ ಸಂಬಂಧಿಸಿದವರಿಗೆ ಜಮೆ ಆಗಿದೆಯಾ, ಒಂದು ವೇಳೆ ಜಮೆ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಒಂದು ಕ್ಷಣ ಬರೆದು ಅದರ ಮೇಲ್ಗಡೆ ಒಂದು ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಹಾಕುವಂಥದ್ದು. ಈ ರೀತಿ ಅಂದರೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳುವಂಥದ್ದೇ ಇದು ಲೆಕ್ಕ ಪರಿಶೋಧನೆ ಅಲ್ಲ, ಸಾಮಾಜಿಕ ಪರಿಶೋಧನೆ. ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ನೀವು ಮತ್ತು ನಾವು ಇದ್ದುಕೊಂಡು ಸರ್ಕಾರದ ಯೋಜನೆ ಯಾವ ರೀತಿ ಅನುಷ್ಠಾನ ಆಗಿದೆ ಅಂತ ಹೇಳುವಂಥದ್ದೇ ಒಂದು ಸಭೆ. ಇಲ್ಲಿ ಮುಖ್ಯ ಉದ್ದೇಶ ಸರ್ಕಾರದ 1 ರೂಪಾಯಿ ಕೂಡ ಹಣ ಏನಿದೆ ಅದು ಎಲ್ಲೂ ಕೂಡ ಅವ್ಯವಹಾರ ಆಗಬಾರದು. ಸರ್ಕಾರದ ಯೋಜನೆ ಏನಿದೆ ಆ ಸರ್ಕಾರದ ಯೋಜನೆ ನೇರವಾಗಿ ತಳಮಟ್ಟಕ್ಕೆ ಅಥವಾ ಯಾರಿಗೆ ತಲುಪಬೇಕು ಅವರಿಗೆ ತಲುಪಬೇಕು ಎಂಬುದೊಂದು ಸ್ಪಷ್ಟ ಉದ್ದೇಶ. ಹಿಂದೆಲ್ಲ ನಾನು ಹೇಳಿದ ರೀತಿಯಲ್ಲಿ ಪಂಚಾಯತ್ಗಳಲ್ಲೆಲ್ಲ ಗ್ರಾಮ ಸಭೆ ಇದೆ, ವಾರ್ಡ್ ಸಭೆ ಇದೆ, ಜಮಾಬಂದಿ ಇದೆ, ಅಲ್ಲಿ ಸಾಮಾನ್ಯ ಸಭೆ ಇದೆ, ಎಲ್ಲ ಪಬ್ಲಿಕ್ ಅನ್ನ ಸೇರಿಸಿ ಅಥವಾ ಗ್ರಾಮಸ್ಥರನ್ನ ಸೇರಿಸಿ ಸಭೆ ಮಾಡ್ತಾ ಇದ್ರು. ಆದ್ರೆ ಶಾಲೆಗಳಿಗೆ ಇದು ಹೊಸ್ತು. ಶಾಲೆಗಳಿಗೆ ಹೊಸ್ತು ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಬೇರೆ ಬೇರೆ ಇದೆ. ಈಗ ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ತಾ ಇದೆ, ಅದು ನಮ್ಮ ಗ್ರಾಮಸ್ಥರಿಗೆಲ್ಲ ಗೊತ್ತಾಗ್ಲಿಕ್ಕಿಲ್ಲ, ನಾನು ಹೇಳುವಂತ ಕೆಲವು. ರಾಜ್ಯ ಶಿಕ್ಷಣ ನೀತಿ ಇದೆ, ಬೇರೆ ಬೇರೆ ಅನುದಾನಗಳಿದೆ. ಅಥವಾ ಈ ದೇಶ, ಈ ಭಾರತ ದೇಶದಲ್ಲಿ ಇದೇ ರೀತಿಯ ಶಿಕ್ಷಣದಲ್ಲಿ ಮುಂದುವರಿಬೇಕು ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳುವಂತ ಒಂದು ಪರಿಕಲ್ಪನೆ ಇದೆ. ಆ ಪರಿಕಲ್ಪನೆ ಸಂಬಂಧಪಟ್ಟಂತೆ ಕೆಲವೊಂದು ಸೂತ್ರಗಳಿರ್ಬೋದು, ಕೆಲವೊಂದು ಸುತ್ತೋಲೆಗಳಿರ್ಬೋದು, ಕೆಲವೊಂದು ಕಾಯ್ದೆ ನಿಯಮಗಳಿರ್ಬೋದು, ಅದನ್ನೆಲ್ಲ ಅನುಷ್ಠಾನಕ್ಕೆ ಶಿಕ್ಷಣ ಇಲಾಖೆ ಸಂಬಂಧಿಸಿದ ಶಾಲೆಗಳಿಗೆ ಸೂಚಿಸುತ್ತದೆ. ಆ ಸೂಚಿಸುವಂತ ಸಂದರ್ಭದಲ್ಲಿ ಅದು ವಿಶ್ವಸಂಸ್ಥೆ ಅಥವಾ ಬೇರೆ ಬೇರೆ ರೀತಿಯ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ನಿರ್ದೇಶನಗಳಿರ್ಬೋದು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಈ ರೀತಿಯ ಶಿಕ್ಷಣ ಇರಬೇಕು, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಈ ರೀತಿಯ ಶಿಕ್ಷಣ ಇರಬೇಕು ಎಂಬುದು ಬೇರೆ ಬೇರೆ ಒಂದು ಉದ್ದೇಶಗಳಿರ್ತದೆ. ಈಗ ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆದ್ದರಿಂದಾಗಿ ಇದೇ ರೀತಿಯ ಶಿಕ್ಷಣ ಎಂಬುದು ಕೂಡ ಸರ್ಕಾರದ, ಅದು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕೆಲವೊಂದು ಅನುಷ್ಠಾನಕ್ಕೆ ಕಳಿಸ್ತಾ ಇದೆ. ಅಂತ ಸಂದರ್ಭದಲ್ಲಿ ಆ ಯೋಜನೆಗಳ ಪ್ರಕಾರ ಈ ಶಿಕ್ಷಣ ಇದರಲ್ಲಿ ಸಂಬಂಧಪಟ್ಟಂತೆ ಈ ಪ್ರದೇಶದಲ್ಲಿ ಅದು ಅನುಷ್ಠಾನ ಆಗ್ತದೆಯಾ ಇಲ್ವಾ ಅಂತ ಹೇಳುವಂತದ್ದು ಯಾರು? ಇಲ್ಲಿ ಕೂತಂತ ಅನುಸೂಯ ಮೇಡಮ್ ಅಲ್ಲ, ಅಲ್ಲಿ ಕೂತಂತ ಶಿಕ್ಷಕಿಯರಲ್ಲ. ಹೇಳ್ಬೇಕಾಗಿರುವಂತದ್ದು ತಾವು, ಮಕ್ಕಳ ಪಾಲಕರು. ನೀವು ಹೌದು ಸರ್, ಇದು ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಇಲ್ಲಿ ಶಿಕ್ಷಣ ಸಿಗ್ತಾ ಇದೆ, ಅವರಿಗೆ ಮೂಲಭೂತ ಇಲ್ಲಿ ಉಚಿತ ಶಿಕ್ಷಣ ಇದೆ, ಅಲ್ಲಿ ಕೊಟ್ಟು ಕ್ಯಾಪಿಟೇಷನ್ ಶುಲ್ಕ ಇದೆ ಅಂತ ಹೇಳಿದ್ರೆ ನೀವು ಡೊನೇಷನ್ ಕೊಡ್ತೀರಂತ ನಿಮ್ಮ ಹತ್ರ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಉತ್ತರ ಬಂತು ಪಾಲನಾ ವರದಿಯಲ್ಲಿ. ಸಾರಿಗೆ ವ್ಯವಸ್ಥೆ ಇದೆಯಾ? ಇಲ್ಲ. ಅದೇ ರೀತಿಯಲ್ಲಿ ಕೆಲವು ಮಳೆಗಾಲದಲ್ಲಿ ಸಂಚರಿಸುವಂತ ಸಂದರ್ಭದಲ್ಲಿ ಅಡೆತಡೆಗಳಿದೆ, ಹೌದು, ಅದು ನೋಡಿ ಒಪ್ಕೊಂಡಿರುವಂತದ್ದು ನಾವು. ಶೌಚಾಲಯ ಹೇಗಿದೆ? ಸರಿ ಇದೆ, ಆದರೆ ಅಲ್ಲಿ ಬಾಲಕರ ಶೌಚಾಲಯ ಸ್ವಲ್ಪ ದುಸ್ಥಿತಿಯಲ್ಲಿದೆ. ಹಾಗಾದ್ರೆ ನಮ್ಮ ಹುಡುಗಿಯರ ಶೌಚಾಲಯ ಅದು ಚೆನ್ನಾಗಿದೆ. ಇನ್ನು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಕ್ರೀಡಾ ಪರಿಕರಗಳ ಇರ್ಬೋದು, ಮೆಟೀರಿಯಲ್ಸ್ ಅದಕ್ಕೆ ಬೇಕಾಗಿರುವಂತದ್ದು, ಗ್ರಂಥಾಲಯ ಇರ್ಬೋದು, ಬೇರೆ ಬೇರೆ ರೀತಿಯ ಪಾಲನಾ ವರದಿಯನ್ನ ಮಂಡಿಸಿದ್ದಾರೆ. ಅದರಲ್ಲಿ ಎಲ್ಲ ಕೂಡ ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಎಂಬುವಂತ ಒಂದು ಅಂಶಗಳಿದೆ. ಅದನ್ನೆಲ್ಲ ಹೇಳುವಂತದ್ದು ಯಾರು? ಈಗ ಹರೀಶ್ ಅವರು ಹೇಳಿದ ರೀತಿಯಲ್ಲಿ ಒಂದು 25% ಮನೆಗಳಿಗೆ ಭೇಟಿ ಕೂಡ ನೀಡಿದ್ದಾರೆ. ಭೇಟಿ ನೀಡಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಶ್ನೆ ಅವರಿಗೆ ಬಂದಿದ್ದನ್ನ ಕೇಳುವಂತದ್ದಲ್ಲ. ನಮ್ಮ ತಂಡದವರು ಬರುವಾಗ ಮನೆಗೆ ಬಂದುವಂತ ಸಂದರ್ಭದಲ್ಲಿ ನಿಮ್ಗೆ ಅವರಿಗೆ ಬೇಕಾದಂತಹ ಪ್ರಶ್ನೆಗಳನ್ನ ನಿಮ್ಮ ಹತ್ರ ಕೇಳೋದಲ್ಲ, ಅವರಿಗೆ ಒಂದು ಕ್ವಶನರೀಸ್ ಅಂತ ಹೇಳಿದೆ, ಪ್ರಶ್ನಾವಳಿ ಅಂತ ಹೇಳಿದೆ, ಅದನ್ನು ನಿಮ್ಮ ಹತ್ರ ಕೇಳ್ತಾರೆ. ಮಕ್ಕಳು ಸರಿಯಾಗಿ ಶಾಲೆಗೆ ಹೋಗ್ತಾರ, ಅಥವಾ ಮಕ್ಕಳ ದೈಹಿಕ ಸ್ಥಿತಿ ಹೇಗಿದೆ, ಅಥವಾ ಅವರಿಗೆ ಬೇಕಾದಂತಹ ಅವರು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂಥದ್ದು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಪೇಟೆಯಲ್ಲಿ ಓದುತ್ತಿರುವ ಮಕ್ಕಳು, ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ನಾಡ್ದು
12ನೇ ತರಗತಿ ಅಥವಾ PUC ಆಗಿ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಅವ್ರು ಹೇಗಿರ್ಬೇಕು ಅಂತ ಹೇಳಿದ್ರೆ ಅವರ ಆತ್ಮವಿಶ್ವಾಸ ಇರಬೇಕು. ಎರಡನೇದಾಗಿ ಅವರಿಗೆ ವೃತ್ತಿಪರತೆ, ಅಂದ್ರೆ ವೃತ್ತಿಪರತೆಗಿಂತಲೂ ಅವರು ಯಾವ ವೃತ್ತಿಯನ್ನ, ನನ್ನ ಜೀವನವನ್ನ ನಾನು ನಿರ್ವಹಿಸಲಿಕ್ಕೆ ಯಾವ ವೃತ್ತಿ ನನಗೆ ಒಳ್ಳೆಯದು ಎಂಬುದರ ಬಗ್ಗೆ ಒಂದು ಆಲೋಚನೆ ಮಾಡುವಂತಹ ಒಂದು ಗುಣ ಇರಬೇಕು ಅವರ ಹತ್ರ, ಅಥವಾ ಅದನ್ನ ಈ ಶಿಕ್ಷಣ ಕೊಡಬೇಕು ಎಂಬುವ ಒಂದು ನಿಟ್ಟಿನಲ್ಲಿ ಪೇಟೆಯಲ್ಲಿ ಕಲಿತ ಮಕ್ಕಳು ಮತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳು ಎರಡೂ ಕೂಡ ವ್ಯತ್ಯಾಸ ಆಗಬಾರದು ಎಂಬ ನಿಟ್ಟಿನಲ್ಲಿ ಇದನ್ನೆಲ್ಲ ಈ ಪರಿಶೋಧನೆಯನ್ನ ಇವತ್ತು ಮಾಡ್ತಾ ಇದ್ದೇವೆ. ಅಂದ್ರೆ ಒಂದು ಶಿಕ್ಷಣವನ್ನ ಸ್ವಲ್ಪ ಮೇಲ್ದರ್ಜೆಗೇರಿಸಿ ಎಲ್ಲೋ ಕೂಡ ಬೇರೆ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಹಾಗೆ ಮುಂದುವರಿಬೇಕು ಎಂಬುದು ಕೂಡ ಸರ್ಕಾರದ ಉದ್ದೇಶ. ನಾನು ಮೇಡಮ್ ಹತ್ರ ಕೇಳಿದೆ, ಇಲ್ಲಿ ಮೊನ್ನೆ ಬಂದಂತ GPT ಇವರಿದ್ದಾರೆ, ಶಿಕ್ಷಕರು ಎಷ್ಟಿದ್ದಾರೆ ಇದು ಬಂದಿದ್ದಾರೆ ಸರ್ ಅಂತ ಹೇಳಿದ್ರು. ನೋಡಿ, ಸರ್ಕಾರಿ ಅವರು ಖಾಸಗಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಒಂದು ಕಲಿಸಿದಂತ ಒಂದು ಶಿಕ್ಷಕಿಯರು ಸರ್ಕಾರ ಅವರಿಗೆ ಎಕ್ಸಾಮ್ ಮಾಡಿ ಶಾಲೆ ಒಂದು ಲಕ್ಷೋಪಲಕ್ಷ ಒಂದು ಕ್ಯಾಂಡಿಡೇಟ್ ಅಲ್ಲಿ ಇವರಿಗೆ ಒಂದು CET ಮಾಡಿ ಆನಂತರ ಇನ್ನೊಂದು ಎಕ್ಸಾಮ್ ಅನ್ನು ಮಾಡಿ B.Ed ಅದರ ಒಂದು ಅಂಕವನ್ನು ಪರಿಗಣಿಸಿ ಇವತ್ತು ನಮ್ಮ ಶಾಲೆಗೆ ಇಲ್ಲಿಗೆ ಇಬ್ಬರು ಶಿಕ್ಷಕರನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಖಾಸಗಿ ಶಾಲೆಗಳನ್ನ ಅಲ್ಲಿ ಯಾವ ರೀತಿಯಲ್ಲಿ ಒಂದು ಎಜುಕೇಶನ್ ಕೊಟ್ಟಿದ್ದಾರೆ ಮಕ್ಕಳಿಗೆ, ಅದೇ ಎಜುಕೇಶನ್ ನಮ್ಮ ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಅಂದ್ರೆ ಮಕ್ಕಳು ಯಾರೇ ರೀತಿಯಲ್ಲಿ ಕೂಡ ಒಂದು ಡೊನೇಷನ್ ತಗೊಳ್ಳದೆ ಸರ್ಕಾರವೇ ಅವರಿಗೆ ಸಂಬಳ ಭರಿಸಿ ಇವತ್ತು ಅವರನ್ನ ಈ ಶಾಲೆಗೆ ಹಾಕಿದ್ರು. ಅಂಥದ್ದು ನಾನು ಅವರಿಗೆ ಎಕ್ಸಾಂಪಲ್ ಮಾತ್ರ ಕೊಟ್ಟೆ, ನಮ್ಮ ಮೇಡಮ್ ಇರ್ಬೋದು ಎಲ್ಲ ಕೂಡ ಹಾಗೆ ರೀತಿಯ ಬಂದವರು. ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕಿಯರಿಗೂ ಕೂಡ ಒಂದು ಅರ್ಹತೆ ಅಂತ ಹೇಳಿದೆ. ಅದೇ ನಮ್ಮ ಖಾಸಗಿ ಶಾಲೆಗೆ ಹೋದ್ರೆ ಅಲ್ಲಿ ಅರ್ಹತೆ ಅಂತೇಳಿ ನಾನು ಅವರನ್ನ ದೂರುದು ಅಂತ ಹೇಳಿಲ್ಲ, ಬಟ್ ನಮ್ಮಲ್ಲಿರುವಂತಹ ಒಂದು ವ್ಯವಸ್ಥೆ ಏನಿದೆ, ಒಂದು ಇರುವಂತಹ ಮೆರಿಟ್ ಏನಿದೆ, ಖಂಡಿತವಾಗಿಯೂ ಅದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸಿಗುವಂಥದ್ದು. ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಸರ್ಕಾರ ವ್ಯವಸ್ಥೆಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ನಮ್ಮ ಮಕ್ಕಳಿಗೆ, ನಮಗೆ ಕೊನೆಗೆ ಏನಾಗಬೇಕು, ನಮ್ಮ ಅಲ್ಟಿಮೇಟ್ ರಿಸಲ್ಟ್ ಏನಾಗಬೇಕು ಅಂತ ಹೇಳಿದ್ರೆ, ನಾಳೆ ಇದೇ ಸಣ್ಣ ಮಕ್ಕಳು ಇವರು ದೊಡ್ಡವರಾದಾಗ ಅಥವಾ ಮೇಲಿನ ಕ್ಲಾಸಿಗೆ ಹೋದಾಗ ಅವರಿಗೆ ಈ ಶಿಕ್ಷಣ ನೀಡುವಂತಹ ಒಂದು ಗುಣಮಟ್ಟದ ಶಿಕ್ಷಣ ಏನಿದೆ, ಖಂಡಿತ ಅವರನ್ನು ಒಂದು ಸಮಾಜಕ್ಕೆ ಬಿಟ್ಟು ಕೊಡುವಂತಹ ಸಂದರ್ಭದಲ್ಲಿ ಅವರು ಸಮಾಜಕ್ಕೆ ಆಸ್ತಿ ಆಗಬೇಕು, ಅವರ ಒಂದು ಕಾಲಿನ ಮೇಲ್ಗಡೆ ಅವರ ಒಂದು ವೃತ್ತಿಯನ್ನು ನಡೆಸುವ ಹಾಗೆ ಇರಬೇಕು ಎಂಬುದು ಒಂದು ಸರ್ಕಾರದ ಆಶಯ. ಈ ನಿಟ್ಟಿನಲ್ಲಿ ಒಂದು ಸಮಗ್ರ ಶಿಕ್ಷಣ ಏನಿದೆ ಅಥವಾ ಒಟ್ಟಾರೆಯಾಗಿ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯಲ್ಲಿ ನಮ್ಮ ಮಕ್ಕಳು ಎಲ್ಲೂ ಕೂಡ ಜಾರಿ ಬೀಳಬಾರದು ಅಥವಾ ಎಲ್ಲೂ ಕೂಡ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಹಿಂದೆ ಬೀಳಬಾರದು. ಅವರಿಗೆ ಬೇಕಾದಂತಹ ಕ್ರೀಡಾ ಸೌಕರ್ಯಗಳಿರ್ಬೋದು ಅಥವಾ ಗ್ರಂಥಾಲಯಗಳು, ಸುಸಜ್ಜಿತ ಗ್ರಂಥಾಲಯಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಬಂಧಪಟ್ಟ ಪಠ್ಯೇತರ ಚಟುವಟಿಕೆಗಳಿರ್ಬೋದು ಅಥವಾ ಪಠ್ಯ ಚಟುವಟಿಕೆಗಳಿರ್ಬೋದು, ಇದನ್ನೆಲ್ಲವನ್ನ ಸೇರಿಸಿ ಅವರನ್ನೊಂದು ವ್ಯಕ್ತಿಗಳನ್ನಾಗಿ ಅವರು ಈ ದೇಶದ ಒಂದು ಆಸ್ತಿಯನ್ನಾಗಿ ರೂಪಿಸುವಂತ ಒಂದು ಸಮಗ್ರ ಒಂದು ಯೋಜನೆನೇ ಇದು, ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿರುವಂಥದ್ದು. ಈ ಎಲ್ಲ ಯೋಜನೆಗಳು ಬರುವಂತ ಸಂದರ್ಭದಲ್ಲಿ ಸ್ವಲ್ಪ ಗಲಿಬಿಲಿಯಾಗುವುದು ಸಹಜ ಮೇಡಮ್. ಯಾಕಂತ ಹೇಳಿದ್ರೆ ನಿಮ್ಗೂ ಕೂಡ ಹೊಸ್ತಿದ್ದು, ನೀವು ಇಷ್ಟು ವರ್ಷ ಸರ್ವಿಸ್ ಮಾಡಿದಿರಿ, ನಿಮ್ಮನ್ನು ಮೊದಲಿಂದ ಕೂಡ ನಾನು ನೋಡ್ತಿದ್ದೇನೆ, ಮಿಷನ್ ಶಾಲೆ ಇರ್ಬೋದು ಅಥವಾ ಮೇನ್ ಶಾಲೆಯಲ್ಲಿ ಇರ್ಬೋದು, ತುಂಬಾ ಸಲ ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ ಕೂಡ, ನೋಡಿದ್ದೇನೆ ಕೂಡ. ಆದ್ರೆ ಶಿಕ್ಷಣ ಒಂದು ಶಾಲೆಗೆ ಬರುವಂತ ಈ ಒಂದು ಯೋಜನೆ ಬರುವಾಗ ನಾವು ಗಲಿಬಿಲಿಯಾಗಿ, ನಮ್ಗೂ ಕೂಡ ಅಷ್ಟೇ ಸರ್ಕಾರದ ಹೊಸ ಯೋಜನೆ ಬರುವಾಗ ಇದು ಯಾಕಪ್ಪ ಬಂತು ಅಂತ ಹೇಳಿ ಆಗ್ತದೆ ನಮ್ಗೆ. ಆದ್ರೆ ಸ್ವಲ್ಪ ಹೊಂದಿಕೊಂಡಾದ ನಂತರ ನಾವೇ ಸ್ವಲ್ಪ ಅದನ್ನ ಯಶಸ್ವಿಯಾಗಿ ಹೋದಾಗ ಖಂಡಿತವಾಗಿ ಅದು ಸಕ್ಸಸ್ ಇದು ಆಗ್ತದೆ, ಯಶಸ್ವಿಯಾಗಿ ಆ ಕಾರ್ಯ ನೆರವೇರ್ತದೆ. ಬಹುಶಃ ಇದು ಪ್ರಾರಂಭ, ಇನ್ನು ಮುಂದಕ್ಕೆ ಅದು ಪದೇ ಪದೇ ಆಗ್ತಾ ಇರ್ತದೆ. ಖಂಡಿತವಾಗಿಯೂ ಆ ಸಂದರ್ಭದಲ್ಲಿ ನಾವು ದುಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಒಂದು ದಾಖಲೆಗಳನ್ನು ಕೊಟ್ಟರೆ ಮುಗೀತದ್ದು, ಅದು ಅಲ್ಲಿಗೆ ಮತ್ತೆ ಅವರೇ ಎಲ್ಲ ನೋಡ್ಕೊಳ್ತಾರೆ ಅದನ್ನ. ಮತ್ತೆ ಎಲ್ಲೂ ಕೂಡ ನಾವು ನೆಗೆಟಿವ್ ಅಥವಾ ಈ ಶಾಲೆಯ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಅಥವಾ ಇಲ್ಲಿ ಹಾಗೆಲ್ಲ ಹೀಗಿಲ್ಲ, ಅದು ಖಂಡಿತ ಇಲ್ಲ. ಅದು ನಮ್ಮ ಯಾವುದು ಕಾನ್ಸೆಪ್ಟ್ ಅಲ್ಲೇ ಇಲ್ಲ. ನಮ್ಮ ಉದ್ದೇಶ ಕೂಡ ಅಷ್ಟೇ, ಈ ಏನಾಗಿದೆ ಅದು ಏನಾಗಬೇಕು ಎಂಬುದು. ಈಗ ಹರೀಶರು ಹೇಳಿದ ರೀತಿಯಲ್ಲಿ ಬೇಡಿಕೆಗಳೇನಿದೆ, ಈಗ ನಮಗೆ ಬೆಳಗಿನ ಒಂದು ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಕೆಲವು ಬೇಡಿಕೆಗಳನ್ನು ಕೊಟ್ಟರು. ಏನಂತ ಹೇಳಿದ್ರೆ ಅಲ್ಲಿ ಸಭಾಂಗಣ ಬೇಕು ಸರ್ ನಮ್ಗೆಲ್ಲ ಅಂತೇಳಿ. ಸರಿ, ನಾವು ಬೇಡಿಕೆಯನ್ನ ನಾವು ದಾಖಲೆ ಮಾಡ್ತೇವೆ. ಇನ್ನೊಂದು ಕುಡಿಯುವ ನೀರಿನ ಬಾವಿ ಬೇಕಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಬೋರ್ವೆಲ್ ಇದೆ, ಆದ್ರೆ ಬೋರ್ವೆಲ್ಗೆ ಏಪ್ರಿಲ್ ಮೇಘ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಎಣ್ಣೆ ಅಂಶ ಹಾಗೆ ಒಂದು ನೀರು ಸ್ವಲ್ಪ ಕಲುಷಿತ ಆಗ್ತದೆ. ಅದರಿಂದ ನಮ್ಗೆ ಬಾವಿ ಇದ್ರೆ ಒಳ್ಳೇದು ಅಂತ ನಮ್ಗೆ ಎಲ್ಲ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಅವಕಾಶ ಇದೆ. ಒಂದು
1.5 ಲಕ್ಷ ತನಕ ಅದರಲ್ಲಿ ಸಿಗ್ತದೆ. ನಮ್ಮ ಪೇರೆಂಟ್ಸೇ ಅಥವಾ ನಮ್ಮ ಪಾಲಕರೇ ಅದರ ಜಾಬ್ ಕಾರ್ಡ್ ಮಾಡಿದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಇನ್ನು ಕೆಲವರು ಹೇಳಿದ್ರು ನಮಗೆ ಅಲ್ಲಿ 3 ಜನ ಅತಿಥಿ ಶಿಕ್ಷಕರಿದ್ರು, ಅವರನ್ನ ಟ್ರಾನ್ಸ್ಫರ್ ಮಾಡಬಾರ್ದು. ಸರಿ, ನಿಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ಬರ್ಕೊಳ್ತೇವೆ. ನಾವು ಈ ಎಲ್ಲವನ್ನು ವಿಚಾರ ಏನಂತ ಹೇಳಿದ್ರೆ, ಇದು ಖಂಡಿತವಾಗಿ ನಾವು ಹೇಳುವಂತ ಬೇಡಿಕೆ ಏನಿದೆ ಅದನ್ನು ನಾವು ದಾಖಲೆ ಮಾಡ್ತೇವೆ. ದಾಖಲೆ ಮಾಡಿ ಅದನ್ನ ಸರ್ಕಾರಕ್ಕೆ ವರದಿ ಮಾಡ್ತೇವೆ. ಇಷ್ಟೆಲ್ಲ ಸರ್ಕಾರ ನೋಡಿ ಹೇಗೆ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಿದೆ ಅಂತ ಹೇಳಿದ್ರೆ, ಅದಕ್ಕೊಬ್ಬ ತಾಲೂಕು ಮಟ್ಟದ ವ್ಯವಸ್ಥಾಪಕರಿದ್ದಾರೆ. ಈಗ ಹರೀಶ್ ಅವರು ತಾಲೂಕು ಮಟ್ಟದ ವ್ಯವಸ್ಥಾಪಕರು. ಇಡೀ ಒಂದು 20 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಶಾಲೆಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ. ಎರಡನೇದಾಗಿ ಅವರಿಗೆ ಒಂದು ಅಸಿಸ್ಟೆಂಟ್ ಆಗಿ ಅವರಿಗೆ ಒಂದು ಟೀಮ್ ಅಲ್ಲಿ 2 ಅವರ ಸಿಬ್ಬಂದಿಗಳಿದ್ದಾರೆ. ಅವರು ಪ್ರತಿಯೊಂದು ದಾಖಲೆಗಳನ್ನ ಪರಿಶೀಲಿಸಿ ದಾಖಲು ಮಾಡುವಂಥದ್ದು. ಅದರ ಜೊತೆಯಲ್ಲಿ ಫೀಲ್ಡ್ ವರ್ಕ್ ಅನ್ನ ಕೂಡ ಮಾಡ್ತಾರೆ. ಸರ್ಕಾರ ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಉದ್ದೇಶ ಇದೆ. ತಾವು ಕೊಟ್ಟಿರುವಂತಹ ಅಥವಾ ಸರ್ಕಾರ ಕೊಟ್ಟಿರುವಂತಹ ಅನುದಾನ ಸದುಪಯೋಗ ಆಗ್ತಿದೆಯಾ, ಹೇಗೆ ಆಗ್ತಿದೆ, ಒಂದನೇದಾಗಿ ಪಾರದರ್ಶಕತೆಯಿಂದ ಆಗ್ತಿದೆಯಾ ಅಂತ ಹೇಳಿ. ಪಾರದರ್ಶಕತೆ ಅಂತ ಹೇಳಿದೆ ಏನು ಅಂತ ಹೇಳಿದ್ರೆ, ಈಗ ಓದಿ ಹೇಳಿದ್ರು ಪಾಲನಾ ವರದಿಯಲ್ಲಿ. ಸರಿ, ಕೆಲವೊಂದು ವಿಚಾರಕ್ಕೆ ಅನುದಾನ ಬರಲಿಲ್ಲ, ಕೆಲವು ವಿಚಾರಕ್ಕೆ ಅನುದಾನ ಬಂದಿದೆ. ಹಾಗಾದ್ರೆ ಅನುದಾನ ಬಂದಿರುವಂತದ್ದು ಸುಸೂತ್ರವಾಗಿ ಅದಕ್ಕೆ ವೆಚ್ಚ ಆಗಿದೆ ಅಂತ ನೋಡುವಂತದ್ದು ಕೂಡ ಪಾರದರ್ಶಕತೆ. ಎರಡನೇದು ಅವರು ಹರೀಶ್ ಹೇಳಿದ್ರು ಅಕೌಂಟಬಿಲಿಟಿ ಅಂತೇಳಿ, ಅಂದ್ರೆ ಹೊಣೆಗಾರಿಕೆ ಯಾರಿಗೆ, ಅದರ ಉತ್ತರದಾಯಿತ್ವ ಯಾರಿಗೆ ಅಂತೇಳಿ. ಒಂದು ವೇಳೆ ಅಲ್ಲಿ ಏನಾದರೂ ತಪ್ಪಾಗಿದೆ ಅಂತ ಹೇಳಿದ್ರೆ ಉತ್ತರದಾಯಿತ್ವ ನಾವೇ ಅಂದ್ರೆ ಹೇಳಿದ್ರೆ ನನಗೆ HM ಇದ್ದಾರೆ, PO ಇದ್ದಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ, ನಮ್ಮ SDMC ಇದ್ದಾರೆ, ಎಲ್ಲವನ್ನು ಸೇರಿಸಿ ಅದಕ್ಕೆ ಉತ್ತರದಾಯಿತ್ವ ಅಥವಾ ಅಕೌಂಟಬಿಲಿಟಿ ಅನ್ನಾಗಿ ಮಾಡ್ತಾರೆ. ಮೂರನೇದು ಏನಂತ ಹೇಳಿದ್ರೆ, ಇದೆಲ್ಲ ಆಗುವುದು ಯಾರಿಂದ ಅಂತ ಹೇಳಿದ್ರೆ ಇವತ್ತು ಬಂದಂತ ಪಾಲಕರಿಂದ, ಪಾರ್ಟಿಸಿಪೇಷನ್, ಪಾಲ್ಗೊಳ್ಳುವಿಕೆಯಿಂದ. ನೀವು ಒಂದು ವೇಳೆ ಇಂಥ ಸಭೆಗಳಿಗೆ ಪಾಲ್ಗೊಳ್ಳದೇ ಇಲ್ಲದೆ ಮನೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ಕೆಲಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ, ಈ ಶಾಲೆ ಮತ್ತು ನೀವು ಬೇರೆ ಆದ್ರಿ, ಮಕ್ಕಳು ಒಂಥರ ಬೇರೆ ಆದ್ರಿ. ಅಂದ್ರೆ ಮಕ್ಕಳಲ್ಲಿ ಶಾಲೆಯಲ್ಲಿ ಏನಾಗ್ತಿದೆ ಎಂಬುದು ನಿಮ್ಮ ಅರಿವಿಗಿಲ್ಲ. ಮಕ್ಕಳು ಓದ್ತಾರ ಅಥವಾ ಅವನ ಒಂದು ಶಿಕ್ಷಣದ ಬಗ್ಗೆ ನಮ್ಮ ಶಿಕ್ಷಕಿಯರ ಅಭಿಪ್ರಾಯ ಏನು ಎಂಬುದು ಕೂಡ ನಿಮ್ಗೆ ಗೊತ್ತಿಲ್ಲ. ಎರಡನೇ ಪಾಯಿಂಟ್, ನಾವು ಶಾಲೆಯಲ್ಲಿ ಬಿಡ್ತೇವೆ, ಬಹಳ ಧೈರ್ಯದಿಂದ ಬಿಡ್ತೇವೆ ಮಕ್ಕಳನ್ನು, ನಮ್ಮ ಮನೆಯ ಹಾಗೆ ಬಿಡ್ತೇವೆ. ಯಾಕಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4-4:30 ತನಕ ಈ ಶಾಲೆಯಲ್ಲಿ ನಮ್ಮ ಎಲ್ಲಾ ಭಾರವನ್ನ ಶಿಕ್ಷಕಿಯರ ಮೇಲ್ಗಡೆ ಹಾಕಿ ನಾವು ಬಿಡ್ತೇವೆ. ಯಾಕೆ ಬಿಡ್ತೇವೆ ಅಂತ ಹೇಳಿದ್ರೆ, ಇದು ಸೇಫ್ಟಿ ಇರುವಂತದ್ದು. ಇಲ್ಲಿರುವಂತಹ ಒಂದು ಸುರಕ್ಷತೆ ಬೇರೆಯಲ್ಲೂ ಸಿಗುವುದಿಲ್ಲ, ಮತ್ತೆ ಅದರಲ್ಲಿ ಸಿಗುವಂತಹ ಶಿಕ್ಷಣ ಬೇರೆಯಲ್ಲೂ ಸಿಗುವುದಿಲ್ಲ ಅಂತ ಹೇಳಿ ಎಲ್ಲ ಭಾರವನ್ನ ನಮ್ಮ ಶಿಕ್ಷಕಿಯರ ಮೇಲ್ಗಡೆ ಹಾಕಿ ನಾವು ಹೋಗ್ತೇವೆ. ಹಾಗಾದ್ರೆ ಅವರು ಹಾಕಿದ ನಂತರ ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಿದೆ, ಬ್ಯಾಡ್ ಟಚ್ ಗುಡ್ ಟಚ್ ಅಂತ ಹೇಳಿದ್ರು ಸರ್, ಅದು ನಮ್ಗೆ ಗೊತ್ತಾಗುವುದಿಲ್ಲ ಕೆಲವೊಮ್ಮೆ. ಹೇಗೆ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳು, ಅದರಲ್ಲಿ ಈಗಿನ ಸಮಾಜ ಅಥವಾ ಮೊಬೈಲ್ ಬೇರೆ ಬೇರೆ ಅಂಶಗಳ ಪರಿಗಣನೆ ಆಗ್ತದೆ. ನಮ್ಗೆ ಕೆಲವೊಮ್ಮೆ ನಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕು ಎಂಬುದರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಸರ್ಕಾರಕ್ಕೆ ಇದರ ಬಗ್ಗೆ ಎಲ್ಲವೂ ಅರಿವಿದೆ, ಎಲ್ಲವನ್ನ ನೋಡ್ತಾ ಇದೆ ಸರ್ಕಾರ. ಅದನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ನೋಡ್ತಾ ಇದು ಸರಿಯಾಗಬೇಕು, ಯಾವ ರೀತಿ ಆಗ್ಬೇಕು ಎಂಬುದರ ಬಗ್ಗೆ ಅದಕ್ಕೊಂದು ಗೈಡ್ಲೈನ್ಸ್ ಇದೆ ಅಥವಾ ಮಾರ್ಗದರ್ಶನ ಇದೆ. ಇದನ್ನೆಲ್ಲ ಈ ಸಭೆಯಲ್ಲಿ ನಿಮ್ಗೆ ಹೇಳ್ತಾರೆ. ಒಂದ್ ವೇಳೆ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ತಾವು ಅದರ ಬಗ್ಗೆ ದಾಖಲೆ ಮಾಡಿದ್ರು ಕೂಡ ನಾವು ಅದನ್ನ ಬರ್ಕೊಂಡು ಅದನ್ನು ಸರ್ಕಾರಕ್ಕೆ ಕಳಿಸುವಂತ ಕ್ರಮ. ಆದ್ದರಿಂದ ಇಲ್ಲಿ ಪ್ರಾರಂಭದಲ್ಲಿ ಹೇಳಿದಂತೆ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಇರ್ಬೋದು, ಅಥವಾ ನಿಮ್ಮ ಒಂದು ಭಾಗವಹಿಸಿಕೆ ಇರ್ಬೋದು, ನೀವು ನೋಡಿರುವಂತಹ ಪಾರದರ್ಶಕತೆ ಇರ್ಬೋದು, ನೀವು ನೋಡಿದಂತಹ ಅಥವಾ ನೀವು ಒಬ್ಬರಿಗೆ ಜವಾಬ್ದಾರಿ ಕೊಡುವಂತಹ ಒಂದು ಉತ್ತರದಾಯಿತ್ವ ಅಥವಾ ಅಕೌಂಟಬಿಲಿಟಿ ಇರ್ಬೋದು, ಇದನ್ನೆಲ್ಲ ಪರಿಗಣಿಸಿ ಈ ಪರಿಶೋಧನೆ ಅಥವಾ ಸಾಮಾಜಿಕ ಪರಿಶೋಧನೆ ನಡೆದಿದೆ. ಖಂಡಿತವಾಗಿಯೂ ಈ ಶಾಲೆಯ ಉತ್ತಮವಾದ ಒಂದು ರೀತಿಯಲ್ಲಿ ಇವತ್ತು ವರದಿ ಮಂಡನೆಯಾಗಿದೆ. ಈ ವರದಿಯ ಮಂಡನೆ ಏನಂತ ಹೇಳಿ ಸೂಚಿಸ್ತದೆ ಅಂತ ಹೇಳಿದ್ರೆ, ಎಲ್ಲ ಪಾಲಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಸಮನ್ವಯತೆಯಿಂದ ಈ ಶಾಲೆ ನಡೆಯುತ್ತಿದೆ. ಒಂದು ಗ್ರಾಮೀಣ ಮಟ್ಟದಲ್ಲಿ ನಡೆಯುವಂತಹ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯಲ್ಲಿ ಬಂದಂತಹ ಎಲ್ಲ ಅಂಶಗಳನ್ನ ಪರಿಗಣಿಸಿ, ಬಹುಶಃ ಇನ್ನು ಮೊದಲೆಲ್ಲ ಸಾಮಾಜಿಕ ಪರಿಶೋಧನೆ 6 ತಿಂಗಳಿಗೊಮ್ಮೆ ನಡೀತಿತ್ತು. ಆದರೆ ಈಗ ವರ್ಷಕ್ಕೊಮ್ಮೆ ನಡೆಯುತ್ತದೆ. ಅಂದ್ರೆ ಬಿಸಿಯೂಟದ ಅಥವಾ ಅಕ್ಷರದಾಸೋಹದ ಸಾಮಾಜಿಕ ಪರಿಶೋಧನೆ ಸೆಪರೇಟ್ ನಡೆಯುತ್ತದೆ. ಆದ್ದರಿಂದ ವರ್ಷಕ್ಕೆ 2ರಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಆದರೆ ಈ ವಿಷಯಗಳು ಬೇರೆ ಬೇರೆ ಇರ್ತದೆ ಅದರದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ಈ ಶಾಲೆಯಲ್ಲಿ ನಡೆದಂತ ಈ ಸಭೆ ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿ ಹೇಳುತ್ತಾ, ನಮ್ಮ SDMCಯ ಅಧ್ಯಕ್ಷರಿದ್ದಾರೆ. ಬಹುಶಃ SDMCಯ ಅಧ್ಯಕ್ಷರ ಮೇಲ್ವಿಚಾರಣೆ ಅಥವಾ ಮೇಲುಸ್ತುವರಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗ್ತದೆ. ಯಾಕಂತ ಹೇಳಿದ್ರೆ ಸರ್ಕಾರದ ಉದ್ದೇಶ ಕೂಡ ಅಷ್ಟೇ, ಕೇವಲ ಅಧಿಕಾರಿಗಳು ಮಾತ್ರ ಶಾಲೆ ನಡೆಸಬೇಕು ಅಥವಾ ಸರ್ಕಾರ ನಡೆಸಬೇಕು ಅಥವಾ ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂತ ಹೇಳಿಲ್ಲ. ಅಲ್ಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸಹಭಾಗಿತ್ವ ಕೂಡ ಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದು ಜವಾಬ್ದಾರಿ ಕೊಟ್ಟು ಈ ಶಾಲೆಗೆ ಬೇಕಾದಂತಹ
ಸೌಕರ್ಯಗಳಿರ್ಬೋದು ಅಥವಾ ಇಲ್ಲಿರುವಂತಹ ಕುಂದುಕೊರತೆಗಳಿರ್ಬೋದು ಅದನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಿಗಿದೆ. ಅದೇ ರೀತಿಯ ಸಂಬಂಧಪಟ್ಟ ಅವರಿಗೆ ಸಹಾಯಕರಾಗಿ ನಮ್ಮ ಉಪಾಧ್ಯಕ್ಷರಿದ್ದಾರೆ. ಎಲ್ಲ ನಮ್ಮ SDMCಯ ಸದಸ್ಯರಿದ್ದೀರಿ, ಹಾಗೆ ಕೆಲವರಲ್ಲಿ ನಾಮನಿರ್ದೇಶ ಸದಸ್ಯರು ಕೂಡ ಇರಬಹುದು. ಎಲ್ಲರಿಗೂ ಕೂಡ ಮೊದಲೊಮ್ಮೆ ಅಭಿನಂದನೆಗಳನ್ನ ಹೇಳುತ್ತಾ, ಇದು ಪ್ರಾರಂಭ, ಇನ್ನು 5 ವರ್ಷದ ತನಕ ಮೇಡಮ್ ಇದು ನಡೀತಾನೆ ಇರ್ತದೆ. ಎಲ್ಲರಿಗೂ ನಾವು ಸಹಕಾರ ಕೊಡುವಂಥದ್ದು ನಮ್ಮ ಧರ್ಮ, ಆದ್ದರಿಂದ ಅದು ನಡೀತಾ ಇರ್ತದೆ. ಅದರಲ್ಲೇನು ನಾವೇನು ತಡೆಗಟ್ಟುವಂಥದ್ದು ಯಾರು ಏನು ಅಂತ ಹೇಳಿಲ್ಲ, ಬಟ್ ಎಲ್ಲರ ಸಹಕಾರದಿಂದ ಈ ಶಾಲೆ ಇನ್ನೂ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಇದೊಂದು ಪೂರಕವಾದ ಒಂದು ಸಮಯ ಅಂತ ಹೇಳಿ ಹೇಳುತ್ತಾ, ಭಾಗವಹಿಸಿದಂತ ಮೊದಲೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ಕೊಂಡು ನಮ್ಮ ಶಾಲೆಯಲ್ಲಿ ಏನಾದರೂ ಬೇಡಿಕೆ ಇದ್ರೆ ಹೇಳಿ. ಒಂದು 2-3 ಪೇರೆಂಟ್ಸ್ ಹೇಳಿದ್ರು, ಸಾರಿಗೆ ವ್ಯವಸ್ಥೆ ಬಹುಶಃ ಸರ್ಕಾರದ ಯೋಜನೆ ಇದೆ, ಇದು ನಮ್ಮ ಮಕ್ಕಳಿಗೆ ಕೂಡ ಸಿಕ್ಕಿದೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಸಿಕ್ಕಿದ್ರೆ ಅದು ಒಳ್ಳೆಯದು ಅಂತ ಅಭಿಪ್ರಾಯ. ಮತ್ತೆ ಈಗ ನಮ್ಮಲ್ಲಿ ಟ್ರೈನರ್ ಟೀಚರ್ಸ್ ಎಲ್ಲ ಇರ್ತಾರೆ, ನಮಗೆ ಒಂದು ಸ್ಮಾರ್ಟ್ ಕ್ಲಾಸ್ ಹೌದಲ್ಲ, ಜೋಕ್ಲಿಗೆ ಬರ್ಡನ್ ಯಾರು ಬೇರೆ ತಗೊಂಡಲ್ಲ ವ್ಯವಸ್ಥೆ ಆಗ್ಬೋದು. ಅದ ವಾಟರ್ ವ್ಯವಸ್ಥೆ ಬಂದ್ಕೊಡಿ. ಏನು ವೇತದಾನ ಪಾಲ್ಗೊಂಡಂತ ಈ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಹೇಶ್ ಚೌಟ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿದ್ದೇವೆ. ನಿನ್ನೆ ಕೂಡ ಸುದೀನ ದಿವಸ ಕೂಡ ಬಂದಿದ್ದಾರೆ ಶ್ರೀಯುತ ಹರೀಶ್ ಅವರು, ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯವರು. ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಆಸಕ್ತರಾಗಿರುವಂತಹ ನಮ್ಮ SDMC ಅಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ ಮತ್ತು ಉಪಾಧ್ಯಕ್ಷರಾದಂತಹ ಶ್ರೀಯುತ ಗಣೇಶ್ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಅನುಸೂಯ ಮೇಡಮ್ ಇವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಅರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಶ್ರೀಮತಿ ಸವಿತಾ ಮತ್ತು ಕುಮಾರಿ ಪವಿತ್ರ ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಹಳ ಅನಾನುಕೂಲತೆ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಮ್ಮ ಶಾಲೆಯ SDMC ಸದಸ್ಯ ಬಂಧುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕ ಬಂಧುಗಳು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ SDMC ವತಿಯಿಂದ ಪ್ರೀತಿಯ ವಂದನೆಗಳನ್ನು ಅರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಶಾಲೆಯ ಶಿಕ್ಷಕ ವರ್ಗ ಮತ್ತು ವಿದ್ಯಾರ್ಥಿ ವರ್ಗಕ್ಕೂ ಕೂಡ ಪ್ರೀತಿಯ ವಂದನೆಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ದೇನೆ. ಎಲ್ಲರಿಗೂ ಕೂಡ ವಂದನೆಗಳು.